ಆನಂದರೂಪಃ ನಿಷ್ಪರಿಮಾಣಃ ಏಷ ಲೋಕಶ್ಚ ಏತಸ್ಮಾದ್ರಮತೆ ತಸ್ಮಾದ್ರಾಮಃ ಶ್ರಿಯೇ ಜಾತಃ ಶ್ರಿಯ ಆನಿರೀಯಾಯ ಶ್ರಿಯಂ ವಯೋ ದರಿತೃಭ್ಯೋ ದಧಾತಿ ಶ್ರಿಯಂ ವಸಾನ ಅಮೃತತ್ವಮಾಯನ್ ಜಯಂತಿ ಸತ್ಯಾ ಸಮಿಥಾ ಮಿತದ್ರೌ ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಂಶೋ ವದಂತಿ ಉರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣು ಪದೇ ಪರಮೆ ಮಧ್ವ ಉತ್ಸಹ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈರ್ಸುಸ್ತೋಮ ದೇವಹಿತಂ ಯದಾಯುಃ. ಪರಾಭವ ಸಂವತ್ಸರದ ಶುಕ್ಲ ಪಕ್ಷದ ಏಕಾದಶಿಯ ಈ ದಿನ ವಾಲ್ಮೀಕಿಗಳು ರಚನೆ ಮಾಡಿದ ರಾಮಾಯಣದ ಸುಂದರಕಾಂಡವನ್ನು ನೋಡ್ತಿದ್ದೇವೆ. ಈಗಾಗಲೇ ನಾವು ಈ ಕಥೆಯನ್ನು ನೋಡಿದ್ದೇವೆ. ರಾವಣನ ಸೈನಿಕರು ಇಂದ್ರಜಿತನ ನೇತೃತ್ವದಲ್ಲಿ ಹನುಮಂತನನ್ನು ಸಭೆಗೆ ಕರ್ಕೊಂಡು ಬಂದರು. ಇದು ಸಮುದ್ರವನ್ನು ದಾಟುವ ಕೆಲಸ ಬೇರೆ ಯಾವ ಕಪಿಗೂ ಆಗಲಿಲ್ಲ. ಹನುಮಂತನಿಗೆ ಅದು ಸಾಧ್ಯ ಆಯಿತು. ಮತ್ತು ಅವನೇ ಸೀತೆಯನ್ನು ಸಂದರ್ಶನ ಮಾಡಿದ. ಈ ಒಂದು ಕಥಾ ಏನಿದೆಯಲ್ಲ, ಇದರ ಹಿಂದಿನ ಅಂತರಾರ್ಥ ಏನು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಬೇರೆ ಯಾರಿಗೂ ಹನುಮಂತನನ್ನು ಮಣಿಸ್ಲಿಕ್ಕಾಗೋದಿಲ್ಲ. ಎಲ್ಲರನ್ನೂ ಅವನು ಸದೆ ಬಡಿತಾನೆ, ಎಲ್ಲರಲ್ಲೂ ಚೈತನ್ಯ ತುಂಬುತ್ತಾನೆ, ತನ್ನ ಇಚ್ಛೆಯಂತೆ ಕೆಲಸ ಮಾಡ್ತಾನೆ, ಮತ್ತು ಎಲ್ಲರ ಭಾರವನ್ನು ಹೊರುವ ಸಮರ್ಥ ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಈ ಮುಖ್ಯ ಪ್ರಾಣನೇ ಈ ಕೆಲಸ ಮಾಡಿದ ಅಂತನೂ ಈ ಸಂಗತಿ ಏನಿದೆಯಲ್ಲ, ಸಮುದ್ರವನ್ನು ದಾಟಿದ್ದು, ಸೀತೆಯನ್ನು ಸಂದರ್ಶಿಸಿದ್ದು, ಹಾಗೆ ರಾಕ್ಷಸರನ್ನು ಸದೆ ಬಡಿದ ಈ ಕಾರ್ಯ ಏನಿದೆ, ಮುಖ್ಯ ಪ್ರಾಣನೇ ಮಾಡಿದ ಅನ್ನೋದೇನಿದೆಯಲ್ಲ, ಇದೆಲ್ಲವೂ ಕೂಡ ಉಪನಿಷತ್ತು, ವೇದ ಮೊದಲಾದ ಕಡೆ ಬಂದಂಥ ಸಂಗತಿ. ಅಲ್ಲಿ ನೇರವಾಗಿ ಕಥಾ ಬಂದಿರೋದಿಲ್ಲ. ಆದರೆ ಅಲ್ಲೇನು ಒಂದು ತತ್ವ ಪ್ರತಿಪಾದಿತ ಆಗಿರ್ತದೆ, ಅದನ್ನು ಮುಂದೆ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳು ಕಥೆಯ ರೂಪದಲ್ಲಿ ಹೇಳಿರ್ತವೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿತಿ ಅಂತ. ವೇದಗಳನ್ನು, ಉಪನಿಷತ್ತುಗಳನ್ನು ನಾವು ಅರ್ಥೈಸ್ಲಿಕ್ಕೆ ಹೊರಟಾಗ ಇತಿಹಾಸ ಪುರಾಣಗಳ ಬೆಂಬಲ ತಗೋಬೇಕಂತೆ. ಇಲ್ಲದೆ ಹೋದರೆ ವೇದ ಹೆದರ್ತದಂತೆ. ಇವನು ಯಾರೋ ಅಜ್ಞಾನಿ ನನಗೆ ಅರ್ಥ ಹಚ್ಚಲಿಕ್ಕೆ ಬಂದ, ನನ್ನನ್ನು ಇವನು ಹಾಳು ಮಾಡ್ತಾನೆ ಅಂತ ವೇದ ಹೆದರ್ತದಂತೆ. ಆದ್ದರಿಂದ ವೇದ ಉಪನಿಷತ್ತುಗಳಿಗೆ ಅರ್ಥ ಮಾಡುವಾಗ ಇತಿಹಾಸ ಪುರಾಣಗಳ ನೆರವು ಬೇಕು. ಯಾಕೆಂದರೆ ವೇದಗಳ ಭಾಷೆ ಏನಿದೆ ಇವತ್ತಿನ ಸಂಸ್ಕೃತ ಭಾಷೆಗಿಂತ ತೀರಾ ಭಿನ್ನವಾದದ್ದು ಮತ್ತು ಅನೇಕ ಅರ್ಥಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು. ಒಂದು ಸರಳವಾದ ಮಾತಿನಲ್ಲಿ ಹೇಳಬೇಕಂದ್ರೆ, ಇವತ್ತಿನ ಕನ್ನಡ ಏನಿದೆಯಲ್ಲ, ಹೊಸಗನ್ನಡ ಬಲ್ಲವರಿಗೆ ಹಳೆಗನ್ನಡವನ್ನು ತಿಳ್ಕೊಳ್ಳಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಹಳೆಗನ್ನಡಕ್ಕೊಂದು ಪ್ರತ್ಯೇಕ ವ್ಯಾಕರಣ ಇರ್ತದೆ, ಒಂದಿಷ್ಟು ಪ್ರತ್ಯೇಕ ಅಭ್ಯಾಸವೇ ಬೇಕಾಗ್ತದೆ. ಹೊಸಗನ್ನಡ ಹಳೆಗನ್ನಡಕ್ಕಿರುವಷ್ಟು ಅಂತರವೂ ಇದೆ ವೇದ ಮತ್ತು ಇವತ್ತಿನ ಸಂಸ್ಕೃತ ಭಾಷೆಗೆ. ಹಾಗೆಯೇ ಆ ವೇದದ ಎಲ್ಲ ಶಬ್ದಗಳು ಕೂಡ ಅನೇಕ ಅರ್ಥಗಳಿಗೆ ಅವಕಾಶ ಇರುವಂತಹ ಶಬ್ದಗಳು. ಹೀಗಿರುವಾಗ ಸಂಸ್ಕೃತದಲ್ಲಿ ಎಷ್ಟೇ ಪ್ರಕಾಂಡ ಪಂಡಿತನಾದರೂ ಆ ವೇದಗಳ ಅರ್ಥ ನಮಗೆ ತಿಳಿಯೋದಿಲ್ಲ. ಅದಕ್ಕಾಗಿ ಇತಿಹಾಸ ಪುರಾಣಗಳ ನೆರವು ಬೇಕು. ಅವೇನು ಇತಿಹಾಸ ಪುರಾಣಗಳು ಅಂದರೆ, ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ. ಇತಿಹಾಸ ಅಂದರೆ ಏನು, ಹಿಸ್ಟ್ರಿ ಅಂತ ನಮಗೆ ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರೋದು. ಆದರೆ ಅದಷ್ಟೇ ಅಲ್ಲ, ಮಹಾಭಾರತ ಮತ್ತು ಪಂಚರಾತ್ರ ಹಾಗೆ ಮೂಲ ರಾಮಾಯಣ ಇವಿಷ್ಟಕ್ಕೆ ಇತಿಹಾಸ ಅಂತಾರೆ. ಇವತ್ತು ನಮಗೆ ಮಹಾಭಾರತ ಒಂದಿಷ್ಟು ಉಪಲಬ್ಧ ಇದೆ, ಪೂರ್ಣ ಸ್ವಚ್ಛ ರೂಪದಲ್ಲಿ ಉಪಲಬ್ಧ ಇಲ್ಲ. ಆದರೂ ಮಹಾಭಾರತ ಒಂದಿಷ್ಟು ಉಪಲಬ್ಧ ಇದೆ. ಪಂಚರಾತ್ರ ಎಲ್ಲೋ ಒಂದು ಸ್ವಲ್ಪ 100ರಲ್ಲಿ 1-2 ಭಾಗ ಮಾತ್ರ ಉಪಲಬ್ಧ ಇದೆ, ಅಷ್ಟೂ ಇಲ್ಲ. ಮೂಲ ರಾಮಾಯಣ ಅಂತೂ ಏನೂ ಉಪಲಬ್ಧ ಇಲ್ಲ. ಮೂಲ ರಾಮಾಯಣ ಅಂತ ಒಂದಿತ್ತು ಅಂತ ಕೇಳಿ ಬರ್ತದೆ ಅಷ್ಟೇ. ಇವು ಇತಿಹಾಸಗಳು. ವಸ್ತುತಃ ವಾಲ್ಮೀಕಿ ರಾಮಾಯಣ ನಾವೀಗೇನು ನೋಡ್ಲಿಕ್ಕೆ ಕೂತಿದ್ದೇವೆ, ಅದು ಇತಿಹಾಸದಲ್ಲಿ ಸೇರೋದಿಲ್ಲ. ಮೂಲ ರಾಮಾಯಣವೇ ಇತಿಹಾಸದಲ್ಲಿ ಸೇರ್ತದೆ. ಆದರೆ ಮೂಲ ರಾಮಾಯಣ ಅನ್ನೋದು ನಮಗೆ ಈಗ ಉಪಲಬ್ಧ ಇಲ್ಲಲ್ಲ. ಅದಕ್ಕಾಗಿ ಈ ಉಳಿದಿರುವ ರಾಮಾಯಣ ಅಂದರೆ ವಾಲ್ಮೀಕಿ ರಾಮಾಯಣ, ಇದ್ರದ್ದಾದರೂ ನೆರವು ತಗೊಳ್ತೇವೆ.
ಅದರ ಅರ್ಥಗಳನ್ನು ನಿರ್ಣಯ ಮಾಡಲಿಕ್ಕೆ ಸಂಗ್ರಹ ರಾಮಾಯಣ ಬೇಕು ಮತ್ತು ತಾತ್ಪರ್ಯ ನಿರ್ಣಯ ಬೇಕು. ಇದಿಷ್ಟು ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇವು ನಮಗೆ ವೇದದ ಅರ್ಥವನ್ನು ತೀರ್ಮಾನ ಮಾಡಲಿಕ್ಕೆ ಇರುವಂಥ ಇತಿಹಾಸಗಳು. ಹಾಗಾದರೆ ಪುರಾಣ ಅಂದರೆ ಯಾವುದು ಅಂತ ಪ್ರಶ್ನೆ ಬಂದರೆ, ಬ್ರಾಹ್ಮಾದ್ಯಂತೆ ಪುರಾಣಕಂ, ಭಾಗವತವನ್ನು ಹಿಡಿದು 18 ಪುರಾಣಗಳೇನಿವೆ ಇವುಗಳನ್ನೇ ಪುರಾಣ ಅಂತಾರೆ. ಅದರಲ್ಲಂತೂ ಈಗ ಒಂದಿಷ್ಟು ಭಾಗವತ ಮತ್ತು ಪದ್ಮಪುರಾಣ, ವಿಷ್ಣು ಪುರಾಣ ಇತ್ಯಾದಿ ಉಪಲಬ್ಧ ಇವೆ. ಉಳಿದುದ್ರದೆಲ್ಲ ಪ್ರವಚನ ಪಾಠದಲ್ಲಿ ರೂಢಿ ಇಲ್ಲ. ಭಾಗವತದೊಂದಿಷ್ಟು ರೂಢಿ ಇದೆ. ಅಂತೂ ಇವುಗಳ ಮೂಲಕ ಈಗೇನು ಮಹಾಭಾರತ ಒಂದಿಷ್ಟು ಉಪಲಬ್ಧ ಇದೆ, ಒಂದಿಷ್ಟೇನು ಭಾಗವತ ಪುರಾಣ ಉಪಲಬ್ಧ ಇದೆ, ಅವುಗಳ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ. ಇದನ್ನ ಯಾಕೆ ಇಲ್ಲಿ ಪ್ರಸ್ತಾವ ಮಾಡಿದೆ ಅಂದರೆ, ಉಪನಿಷತ್ತುಗಳಲ್ಲಿ ಈ ಒಂದು ಕಥಾ ನೀವೆಲ್ಲರೂ ಕೇಳಿರ್ತೀರಿ. ಆಕಣಾಶ್ಮ ಸಮ ಅಂತ ಮುಖ್ಯ ಪ್ರಾಣನ ಬಗ್ಗೆ ಹೆಬ್ಬಂಟೆ ಅಂಥ ವ್ಯಕ್ತಿತ್ವ ಅಂತ ಮುಖ್ಯ ಪ್ರಾಣಂತ. ದೇವಾಸುರರಿಬ್ಬರು ಕೂಡ ಒಟ್ಟಿಗೆ ಸೇರಿದ್ರಂತೆ. ಇಬ್ಬರು ಪ್ರಾಜಾಪತ್ಯರೇ, ಕಶ್ಯಪ ಪ್ರಜಾಪತಿಯ ಮಕ್ಕಳೇ ಅವರು. ಅದರಲ್ಲಿ ದೇವತೆಗಳು ಉದ್ಗೀತ ಮಾಜಹೃಹು, ಉದ್ಗೀತ ನಾಮಕ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೊರಟ್ರಂತೆ. ಆವಾಗ ಈ ಅಸುರರು ಆಲೋಚನೆ ಮಾಡಿದ್ರು, ಇವರು ಭಗವಂತನ ಉಪಾಸನೆ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ಏನಾರು ಮಾಡಿ ಆ ಉಪಾಸನೆಯನ್ನು ಹಾಳು ಮಾಡಬೇಕು. ಒಂದು ಸತ್ಕಾರ್ಯ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ಅದನ್ನಾದರೂ ನಾವು ಹಾಳು ಮಾಡಬೇಕು ಅಂತ ಇವರು ಪ್ರಯತ್ನ ಪಟ್ಟರು. ತೇಹ ನಾಸಿಕ್ಯಂ ಪ್ರಾಣಂ ಉದ್ಗೀತಂ ಉಪಾಸಾಂಚಕ್ರಿಯರೆ. ಅವರೆಲ್ಲ ಏನು ಮಾಡಿದರು ದೇವತೆಗಳು? ಮೊದಲು ನಾಸಿಕ್ಯ ಪ್ರಾಣ, ಮುಖ್ಯ ಪ್ರಾಣನಿಗಿಂತ ಭಿನ್ನರಾದ ಬೇರೆ ಬೇರೆ ಪ್ರಾಣರು ಇದ್ದಾರೆ. ಅವರಲ್ಲೆಲ್ಲ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಿದರು. ಉದ್ಗೀತ ಅಂದರೆ ಭಗವಂತ, ಅವನನ್ನು ಕಾಣುವ ಪ್ರಯತ್ನ ಪಟ್ಟರು. ಈ ಅಸುರರು ಸುಲಭವಾಗಿ ಆ ನಾಸಿಕ್ಯ ಪ್ರಾಣನ ಉಪಾಸನೆಯನ್ನು, ಅವನ ವ್ಯಕ್ತಿತ್ವವನ್ನೆಲ್ಲ ಹಾಳು ಮಾಡಿಬಿಟ್ರು. ಆಮೇಲೆ ಬೇರೆ ಯಾರನ್ನಾದರೂ ವಾಕಿನ ಅಭಿಮಾನಿ ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಪ್ರಯತ್ನ ಪಟ್ಟರು. ಅಗ್ನ್ಯಂತರ್ಗತನಾದ ಭಗವಂತನನ್ನು ಉಪಾಸನೆ ಮಾಡುವ ಪ್ರಯತ್ನ ಪಟ್ಟರು. ವಾಯುವಿನ, ಮುಖ್ಯ ಪ್ರಾಣನಿಗಿಂತ ಭಿನ್ನನಾದ ಬೇರೆ ವಾಯುವಿನಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಪ್ರಯತ್ನ ಪಟ್ಟರು. ಎಲ್ಲ ವ್ಯರ್ಥ ಆಯಿತು. ಆದ್ರಿಂದಲೇ ಆಗ್ತದೆ, ಮೂಗಿನಿಂದ ನಾವು ಗಂಧ ಸ್ವೀಕಾರ ಮಾಡ್ತೀವಲ್ಲ, ನಾವು ಬರೇ ಸುಗಂಧ ಸ್ವೀಕಾರ ಮಾಡ್ತೀವಿ, ದುರ್ಗಂಧ ಬೇಡ ಅಂತ ಅನ್ನೋಂಗಿಲ್ಲ. ದುರ್ಗಂಧ ಬಂದರೆ ಅನಿವಾರ್ಯವಾಗಿ ದುರ್ಗಂಧವನ್ನು ತಗೊಳ್ಳೇಬೇಕಾಗ್ತದೆ. ದುರ್ಗಂಧ ಬೇಡ ಅಂತ ಏನಾದ್ರು ಮೂಗು ಮುಚ್ಚಿದ್ರೆ ಸತ್ತೇ ಹೋಗಬೇಕಾಗ್ತದೆ. ಅಂತೂ ನಮ್ಮ ಮೂಗು ಎರಡನ್ನೂ ತಗೋತದೆ. ಇದು ಆ ಮೂಗು ಯಾಕೆ ಎರಡನ್ನೂ ತಗೋತದಂದ್ರೆ, ಆ ಮೂಗಿನ ದೇವತೆ ಇದ್ದಾನಲ್ಲ, ಅವನನ್ನು ಹಾಳು ಮಾಡಿದ್ದಾರೆ ಈ ದೈತ್ಯರು. ಅವನ ಮೇಲೆ ದುಷ್ಪ್ರಭಾವ ಬೀರಿದ್ದಾರೆ. ಅದಕ್ಕಾಗಿ ಈ ಥರ ಆಗ್ತದೆ. ವಾಕ್ಯಗೆ ಅಭಿಮಾನಿ ಈ ಪಾರ್ವತಿ, ಸೌಪರ್ಣಿ, ವಾರುಣಿ ಅವರೆಲ್ಲ ಇದ್ದಾರೆ. ಕೆಳಗಿನವನು ಅಗ್ನಿಯ ಮೇಲೂ ಅವರು ದುಷ್ಪ್ರಭಾವ ಬೀರಿದ್ದಾರೆ. ಆದ್ರಿಂದಲೇ ನಾವು ಮಾತಿನ ಮೂಲಕ ಸುಳ್ಳು ಆಡ್ತೀವಿ, ಸತ್ಯವನ್ನು ಆಡ್ತೇವೆ. ನಮ್ಮ ಜೀವಮಾನದಲ್ಲಿ ಕೇವಲ ಸತ್ಯವನ್ನು ಆಡಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳುವಂಥವ್ರು ಯಾರೂ ಇಲ್ಲ. ಒಂದಿಷ್ಟು ಸ್ವಲ್ಪ ಸುಳ್ಳು ಎಲ್ಲರೂ ಹೇಳೇ ಇರ್ತಾರೆ. ಅದಕ್ಕೊಂದಿಷ್ಟು ಸಮರ್ಥನೆನೂ ಮಾಡ್ಕೋತೇವೆ ನಾವು. ಹೌದು, ಸುಳ್ಳು ಹೇಳಬೇಕಾಗ್ತದೆ ಅನಿವಾರ್ಯ ಅಂತೇಳಿ. ಇದೆಲ್ಲ ಯಾಕೆಂದರೆ ಆ ದೈತ್ಯರು ಆ ವಾಗಾಭಿಮಾನಿಯಾದ ಅಗ್ನಿಯ ಅವನ ಪ್ರತೀಕ ಇದೆಯಲ್ಲ, ಅದನ್ನು ಹಾಳು ಮಾಡಿದ್ದರ ಫಲ ಇದು. ಚಕ್ಷು ಉದ್ಗೀತ ಉಪಾಸಾಂಚಕ್ರಿಯರೆ. ಚಕ್ಷುಷಿನ ಅಭಿಮಾನಿಯಾದ ಸೂರ್ಯನಲ್ಲಿ ಭಗವಂತನನ್ನು ಕಂಡರು ಮುಂದೆ ದೇವತೆಗಳು. ಆಗ ದೇವತೆಗಳು ಮಾಡಿದ ಉಪಾಸನೆಯನ್ನು ಹಾಳು ಮಾಡಬೇಕು ಅಂತ ದೈತ್ಯರು ಆ ಚಕ್ಷುಸ್ಸನ್ನು ಹಾಳು ಮಾಡಿದರು. ಅದರ ಪರಿಣಾಮವಾಗಿ ಇವತ್ತು ನೋಡಬಾರ್ದಾದ್ದನ್ನು ನೋಡ್ತೀವಿ, ನೋಡಬೇಕಾದ್ದನ್ನು ನೋಡ್ತೀವಿ. ನೋಡಬಾರ್ದಾದ್ದನ್ನು ನೋಡ್ತೀವಿ, ನಾವು ಕಣ್ಣು ಮುಚ್ಕೊಂಡು ಕೊಡ್ಲಿಕ್ಕೆ ಬರೋದಿಲ್ಲ. ನೋಡಬೇಕಾದ್ದನ್ನು ನೋಡಬಾರ್ದನ್ನು ಎಲ್ಲವನ್ನೂ ನೋಡಿಯೇ ನೋಡ್ತೀವಿ. ಮುಂದೆ ಕಿವಿಯ ಅಭಿಮಾನಿ ದೇವತೆಗಳು ಅನೇಕ ಜನ ಇದ್ದಾರೆ. ಚಂದ್ರ ಇದ್ದಾನೆ, ಮತ್ತು ಉಳಿದ ದೇವತೆಗಳಿದ್ದಾರೆ, ಯಮ ಇದ್ದಾನೆ, ಅನೇಕ ಜನ ದೇವತೆಗಳಿದ್ದಾರೆ. ಅವರಲ್ಲೆಲ್ಲ ಭಗವಂತನನ್ನು ಉಪಾಸನೆ ಮಾಡಿದರು. ಈ ದೈತ್ಯರು ಅದನ್ನು ಹಾಳು ಮಾಡಿದರು. ಆದ್ದರಿಂದ ಇವತ್ತು ನಮ್ಮ ಕಿವಿಗೆ ಕೇಳಬೇಕಾದದ್ದು ಬೀಳ್ತದೆ, ಕೇಳಬಾರ್ದಾದ್ದು ಬೀಳ್ತದೆ. ಶ್ರವಣೀಯ ಅಶ್ರವಣೀಯ ಎರಡೂ ಬೀಳ್ತದೆ. ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಮನಸ್ಸಿನಲ್ಲೇ ಭಗವಂತನನ್ನು ಉಪಾಸನೆ ಮಾಡಿದರು. ಸ್ಥೂಲ ಮನಸ್ಸಿನ ದೇವತೆ ಇಂದ್ರ, ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ, ಶೇಷ, ರುದ್ರರು. ಅಲ್ಲೂ ಎಲ್ಲ ಭಗವಂತನನ್ನು ಉಪಾಸನೆ ಮಾಡಿದರು. ದೈತ್ಯರು ಅದನ್ನು ಹಾಳು ಮಾಡಿದರು. ಆದ್ದರಿಂದ ತೇನ ಉಭಯಂ ಸಂಕಲ್ಪಯತೆ ಸಂಕಲ್ಪನೀಯಂ ಅಸಂಕಲ್ಪನೀಯಂಚ. ನಮ್ಮ ಮನಸ್ಸಿನಲ್ಲಿ ಇವತ್ತು ಕೆಟ್ಟ ಆಲೋಚನೆಗಳು ಬರ್ತವೆ, ಒಳ್ಳೆಯ ಆಲೋಚನೆಗಳು ಬರ್ತವೆ. ಬರೇ ಒಳ್ಳೆಯ ಆಲೋಚನೆ ಬರಲಿ ಅಂತ ನಾವು ಪ್ರಯತ್ನ ಪಡುವಂತಿಲ್ಲ.
ಅವು ತಾನಾಗೆ ಬಂದೇ ಬಿಡ್ತವೆ ಕೆಟ್ಟ ಆಲೋಚನೆಗಳು. ಸುಮಾರು 3,000 ಆಲೋಚನೆಗಳೇನು ಪ್ರತಿನಿತ್ಯ ಮನಸ್ಸಿಗೆ ಬರ್ತವೆ ಅಂತ ಮನಃಶಾಸ್ತ್ರಜ್ಞರು ವರ್ಣನೆ ಮಾಡ್ತಾರೆ. ಅಂದಾಜು ಒಂದು ಹೇಳಿದೆ. ಅಂತೂ ಕೆಟ್ಟ ಆಲೋಚನೆಯೂ ಬರ್ತದೆ, ಒಳ್ಳೆಯ ಆಲೋಚನೆಯೂ ಬರ್ತದೆ. ಅದಕ್ಕಾಗಿ ಮುಂದೆ ಇವರು ಏನು ಮಾಡಿದರು, ಅಥ ಯಯವಾಯ ಮುಖ್ಯ ಪ್ರಾಣ ತಮುದ್ಗೀತ ಉಪಾಸನಚಕ್ರಿರೆ. ಇನ್ಯಾವ ದೇವತೆಯನ್ನು ತಗೊಂಡ್ರು, ಅವನನ್ನು ಪ್ರತೀಕವನ್ನಾಗಿ ಇಟ್ಕೊಂಡ್ರು, ಅಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದ್ರು, ಏನು ಲಾಭ ಇಲ್ಲ ಅಂತ ಗೊತ್ತಾಯಿತು ದೇವತೆಗಳಿಗೆ. ಮುಖ್ಯ ಪ್ರಾಣನನ್ನೇ ಉಪಾಸನೆ ಮಾಡಿದರು ಅವರು. ಮುಖ್ಯ ಪ್ರಾಣನಲ್ಲಿ ಉದ್ಗೀತ ಉಪಾಸನೆಯನ್ನು ಮಾಡಿದರು. ತಹ ಆಸುರಾಹ ಋತ್ವಾ ವಿದಧ್ವಸು ಯಥಾ ಅಶ್ಮಾನ ವಾಖಣಂ ಋತ್ವಾ ವಿಧ್ವಂಸೇ ತೇವಂ. ಈ ದೇವತೆಗಳು ದೈತ್ಯರು ಅಲ್ಲೂ ಬಂದರು, ಮುಖ್ಯ ಪ್ರಾಣನ ಮೇಲೂ ತಮ್ಮ ಶಕ್ತಿ ಪ್ರಯೋಗ ಮಾಡಿದರು. ಆದರೆ ದೊಡ್ಡ ಬಂಡೆಕಲ್ಲಿನ ಮೇಲೆ ಮಣ್ಣಿನ ಹೆಂಟೆ ಬಿದ್ದು ಪುಡಿ ಪುಡಿ ಆಗುವಂತೆ ಅವರೆಲ್ಲ ಚೆಲ್ಲಾಪಿಲ್ಲಿ ಆಗಿ ಹೋಗ್ಬಿಟ್ರು. ಆದ್ದರಿಂದ ಏವಂ ಯಥಾ ಅಶ್ಮಾನಂ ಆಖಣಂ ಋತ್ವಾ ವಿಧ್ವಂಸತೆ ಏವಂ ಹೈವ ವಿಧ್ವಂಸತೆ ಏವಂ ವಿಧಿ ಪಾಪಂ ಕಾಮಯತೆ ಯಶ್ಚೈನಂ ಅಭಿದಾಸತಿ ಸಯೇಷೋಷ್ಮಾಖಣ. ಆದ್ದರಿಂದ ಮುಖ್ಯ ಪ್ರಾಣ ಏನಿದ್ದಾನೆ, ಆಖಣಾಶ್ವ ಸಮನಾದ ಹೆಬ್ಬಂಡೆ ಅಂತಿರುವ ವ್ಯಕ್ತಿತ್ವ ಒಂದು, ಅವನಲ್ಲಿ ಮುಖ್ಯ ಪ್ರಾಣನನ್ನು ಉಪಾಸನೆ ಮಾಡಬೇಕು, ಭಗವಂತನನ್ನು ಉಪಾಸನೆ ಮಾಡಬೇಕು. ಅಲ್ಲಿ ಯಾವ ದೇವತೆಗಳ ಯಾವ ದೈತ್ಯರ ಆಟವೂ ನಡೆಯೋದಿಲ್ಲ. ಮುಖ್ಯ ಪ್ರಾಣನ ಮೂಲಕ ಎಲ್ಲ ಕೆಲಸಗಳು ಆಗ್ತವೆ. ಮುಖ್ಯ ಪ್ರಾಣ ನಮ್ಮೆಲ್ಲ ಕೆಲಸಗಳನ್ನು ಭಗವಂತನಿಗೆ ತಗೊಂಡೋಗಿ ಅರ್ಪಣೆ ಮಾಡ್ತಾನೆ. ಈ ಒಬ್ಬ ಭಕ್ತ ಇಂಥ ಕೆಲಸ ಮಾಡಿದ್ದಾನೆ, ಇವನಿಗೊಂದಿಷ್ಟು ಇನ್ನೊಂದು ಅನುಗ್ರಹ ಮಾಡು ಅಂತ ಭಗವಂತನ ಹತ್ರ ಹೋಗಿ ಶಿಫಾರಸ್ ಮಾಡ್ತಾನೆ. ಅಲ್ಲಿ ಈ ದೈತ್ಯರ ಆಟ ನಡೆಯೋದಿಲ್ಲ. ತಸ್ಮಿನ್ನಪೋ ಮಾತರಿಶ್ವಾತ ಧಾತಿ. ಆ ಭಗವಂತನಲ್ಲಿ ನಾವು ಮಾಡಿದ ಕಲ್ಮಗಳನ್ನೆಲ್ಲ ತಗೊಂಡೋಗಿ ಸಮರ್ಪಣೆ ಮಾಡ್ತಾನೆ ಈ ಮುಖ್ಯ ಪ್ರಾಣ. ಅದು ಅವನ ಶಕ್ತಿ. ಅದಕ್ಕಾಗಿ ಅವನನ್ನು ಆಖಡ ಅಶ್ಮಸಮ ಅಂತ ಹೇಳ್ತಾರೆ. ಇದು ಆ ಮುಖ್ಯ ಪ್ರಾಣನ ಶಕ್ತಿ. ಬೃಹದಾರಣ್ಯಕ, ಛಾಂದೋಗ್ಯ ಮೊದಲಾದ ಕಡೆ ಬಂದದ್ದು. ಅದನ್ನ ಯಾಕೆ ಹೇಳಿದೆ ಅಂದರೆ, ಸಮುದ್ರ ದಾಟುವುದಕ್ಕಿಂತ ಮುಂಚೆ ಎಲ್ಲ ದೇವತೆಗಳು ಅಲ್ಲಿದ್ದಳು. ಅನೇಕ ಜನ ದೇವತೆಗಳ ಅವತಾರಭೂತರಾದ ಕಪಿಗಳಲ್ಲಿದ್ದರು. ಆದರೆ ಅವ್ರು ಯಾರಿಗೂ ಈ ಶಕ್ತಿ ಸಾಲದಂತಾಯಿತು. 100 ಯೋಜನ ದೂರದ ಸಮುದ್ರವನ್ನು ದಾಟಬೇಕಲ್ಲ. ದೈತ್ಯರು ಅಲ್ಲೇ ಕಾದೇ ಕೂತಿರ್ತಾರೆ. ಕೆಲವು ಕಡೆ ವ್ಯಕ್ತ ರೂಪದಿಂದ ಕೂತಿರ್ತಾರೆ, ಕೆಲವು ಕಡೆ ಅವ್ಯಕ್ತ ರೂಪದಿಂದ ಕೂತಿರ್ತಾರೆ. ಯಾರಾದರೂ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಹಾಳು ಮಾಡೇ ಬಿಡೋಣ ಅಂತ ಕೂತಿರ್ತಾರೆ. ನಾನು ಮೊದಲನೇ ದಿವಸನೇ ಹೇಳಿದೆ, ಹನುಮಂತ ಸಮುದ್ರವನ್ನು ದಾಟಿ ಸೀತೆಯನ್ನು ಕಾಣುವುದು ಅಂದರೆ ಅದು ಒಬ್ಬ ಸಾಧಕನಾದವನು ಶಾಸ್ತ್ರ ಸಂಪತ್ತನ್ನು, ವಿದ್ಯೆಯನ್ನು ಕಾಣುವುದು ಅನ್ನೋದಕ್ಕೆ ಸಂಕೇತ. ಅದು ಈ ಕೆಲಸವನ್ನು ಹಾಳು ಮಾಡಬೇಕು ಅಂತ ಎಲ್ಲ ಕಡೆ ಕಾದು ಕೂತಾ ಇರ್ತಾರೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನ ಕುರಿತು ದರ್ಶನ ಮಾಡಬೇಕು. ನೀವು ಮೊದಲು ಶ್ರವಣ ಮಾಡಿರಿ, ಆಮೇಲೆ ಮನನ ಮಾಡಿರಿ, ಮುಂದೆ ಧ್ಯಾನ ಮಾಡಿರಿ, ಕೊನೆಗೆ ಕಾಣ್ತೀರಿ ಅಂತ ಹೇಳಿದರೆ ಯಾವಾಗ ಶ್ರವಣ ಮಾಡೋದು, ಮನನ ಮಾಡೋದು ಯಾವಾಗ, ಧ್ಯಾನ ಮಾಡೋದು ಯಾವಾಗ, ಮುಂದೆ ಕಾಣೋದು ಯಾವಾಗ ಅಂತ ನಾವು ಹಿಂಜರಿದು ಬಿಡ್ತೀವಿ. ನನಗೆ ಆ ಉಪನಿಷತ್ತಿನ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ನೋಡಿದಾಗೆಲ್ಲ ಅವರು ಗುರಿಯನ್ನು ಮೊದಲು ಹೇಳಿದರು. ಆತ್ಮಾವಾರೇ ದ್ರಷ್ಟವ್ಯ, ನಿಮಗೂ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂದರು. ಬರೇ ಯಾಜ್ಞವಲ್ಕ್ಕಿಂತ ದೊಡ್ಡ ದೊಡ್ಡವರಿಗೆ ಮಾತ್ರ ಅಲ್ಲ, ನಮಗೂ ನೋಡ್ಲಿಕ್ಕೆ ಸಾಧ್ಯ ಇದೆ. ನೋಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಗುರಿಯನ್ನು ಮೊದಲು ಹೇಳಿದರು. ಅವ್ರು ನೋಡಬೇಕು ಅಂದ್ರೆ ಏನು ಮಾಡಬೇಕು? ಹಾಗಾದ್ರೆ ಬನ್ನಿರಿ, ಶ್ರವಣ ಮಾಡಿರಿ, ಮನನ ಮಾಡಿರಿ, ಧ್ಯಾನ ಮಾಡಿರಿ ಅಂತ ಅದರ ಸಾಧನವನ್ನು ತೋರಿಸಿದರು. ಅದಕ್ಕಾಗಿ ನಮ್ಮ ಗುರಿ ಅದು. ನಾವೆಲ್ಲಿ ಶ್ರವಣ ಮಾಡ್ಲಿಕ್ಕೆ ಹೊರಟಾಗ, ಮನನ ಮಾಡ್ಲಿಕ್ಕೆ ಹೊರಟಾಗ, ಧ್ಯಾನ ಮಾಡ್ಲಿಕ್ಕೆ ಹೊರಟಾಗ ದೈತ್ಯರು ಆ ಶ್ರವಣವನ್ನು, ಮನನವನ್ನು, ಧ್ಯಾನವನ್ನೆಲ್ಲ ಹಾಳು ಮಾಡಲಿಕ್ಕೆ ಅಂತ ಕಾದೇ ಇರ್ತಾರೆ. ಕಣ್ಣಿನಿಂದ ಶಾಸ್ತ್ರಾಧ್ಯಯನ ಮಾಡಬೇಕು, ಓದಬೇಕು, ಕಿವಿಯಿಂದ ಪ್ರವಚನ ಪಾಠಗಳನ್ನು ಕೇಳಬೇಕು, ಮನಸ್ಸಿನಿಂದ ಮನನ ಮಾಡಬೇಕು, ಮನಸ್ಸಿನಿಂದಲೇ ಧ್ಯಾನ ಮಾಡಬೇಕು. ಇದೆಲ್ಲವನ್ನೂ ಹಾಳು ಮಾಡಲಿಕ್ಕೆ ಅವ್ರು ತಯಾರಿರ್ತಾರೆ. ಅದಕ್ಕೆ ನಾವು ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತನನ್ನು ಉಪಾಸನೆ ಮಾಡಿದರೆ ಅವನ ಮೂಲಕ ಎಲ್ಲ ಕೆಲಸಗಳು ಆಗ್ತವೆ ಅಂತ ಒಂದು ವಿಶ್ವಾಸ ಇಟ್ಕೊಂಡಿದ್ರೆ ಯಾವ ದೈತ್ಯರ ಆಟವೂ ಅಲ್ಲಿ ನಡೆಯೋದಿಲ್ಲ. ಅದಕ್ಕಾಗಿ ಆ ಉಳಿದವರೆಲ್ಲ ಹಿಂಜರಿದ್ರು. ನನಗಾಗೋದಿಲ್ಲ ಈ ಕೆಲಸ, ನನಗಾಗೋದಿಲ್ಲ ಅಂತ ಎಲ್ಲರೂ ಹಿಂಜರಿದ್ರು. ಮುಖ್ಯ ಪ್ರಾಣ ಒಬ್ಬ ಮಾತ್ರ ತನ್ನ ಬೃಹದಾಕಾರವಾದ ಶರೀರವನ್ನು ತಾಳಿ ಸಮುದ್ರವನ್ನು ದಾಟಿದ. ಅಲ್ಲಿ ನಡುವೆ ಬಂದು ವಿಘ್ನಗಳನ್ನೆಲ್ಲ ಮೆಟ್ಟಿ ನಿಂತ, ಲಂಕಿಣಿಯನ್ನೂ ಸೋಲಿಸಿದ, ರಾಕ್ಷಸರನ್ನೆಲ್ಲ ಸದೆ ಬಡದ. ಇದನ್ನೆಲ್ಲ ನಿತ್ಯ ನಾವು ಧ್ಯಾನದಲ್ಲಿ ಕಾಣುವಂಥ ಪ್ರಯತ್ನ ಮಾಡಬೇಕು. ಮುಖ್ಯ ಪ್ರಾಣನ ಶಕ್ತಿಯನ್ನು ಧ್ಯಾನದಲ್ಲಿ ಕಾಣುವಂಥ ಪ್ರಯತ್ನ ಮಾಡಬೇಕು. ರಾವಣನ ಎದುರಿಗೆ ಬಂದು ನಿಂತಿದ್ದಾನೀಗ, ಅವನಿಗೇನು ಭಯ ಇಲ್ಲ, ಸ್ವೇಚ್ಛೆಯಿಂದ ಬಂದು ನಿಂತಿದ್ದಾನೆ. ಅದಕ್ಕೆ ಅವನ ಬಲ ಅಂತಾರೆ. ವಿಧೃತಿ, ಅವನನ್ನು ವಿಧೃತಿ ಅಂತಾರೆ. ಅವನು ಪ್ರಾಣ ಹೌದು, ಎಲ್ಲರಲ್ಲೂ ಚೈತನ್ಯ ತುಂಬಿದವನು, ಇನ್ನೊಬ್ಬರನ್ನು ಸದೆ ಬಡಿಯುವವನು, ಇನ್ನೊಬ್ಬರಿಗೆ ಮಣಿಯುವವನಲ್ಲ, ಇನ್ನೊಬ್ಬರಿಗೆ ಮಣಿಯುವವನಲ್ಲ ಆದ್ದರಿಂದ ಸಹಸ್, ಇನ್ನೊಬ್ಬರನ್ನು ಸೋಲಿಸುವವನಾದ್ರಿಂದ ಓಜಸ್. ತನ್ನ ಇಚ್ಛೆಯಂತೆ ಕಾರ್ಯ ಮಾಡ್ತಾನೆ. ಸ್ವತಂತ್ರ ತೋರಿಸಿಕೊಂಡ, ಅದು ಕೂಡ ಅವನ ಇಚ್ಛೆಯಂತೆ ಮಾಡಿದ. ಅದರಿಂದ ಅವನು ಬಲ. ಎಲ್ಲದರ ಭಾರವನ್ನು ಹೊತ್ತವನು, ಆದ್ದರಿಂದ ಅವನು ವಿಧೃತಿ.
ವಿಧೃತಿ ಅನ್ನೋ ಶಬ್ದ ಸ್ತ್ರೀಲಿಂಗವೇ ಪುಲ್ಲಿಂಗವೇ ಅಂತ ಜಿಜ್ಞಾಸೆ ಬಂದಿತ್ತು. ಧೃತಿ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಹೌದು, ಆದರೆ ಮುಖ್ಯ ಪ್ರಾಣನನ್ನು ಹೇಳುವಾಗ ವಿಶೇಷವಾದ ಧೃತಿ ಯಾರಲ್ಲಿರ್ತದೋ ಅವನು ವಿಧೃತಿ ಅಂತ ಪುಲ್ಲಿಂಗನೇ ಆಗ್ತದೆ, ಏನು ತಪ್ಪಿಲ್ಲ. ವಿಶೇಷ ಧೃತಿ ಯಶಸಃ ವಿಧೃತಿ, ಅದರಿಂದ ಅವನು ವಿಶೇಷವಾದ ಬಲ ಇದ್ದವನು. ಇಲ್ಲೆದುರಿಗೆ ಬಂದು ನಿಂತಿದ್ದಾನೆ. ಹೇಗಿರ್ತದೆ ಅಂದರೆ ಇದನ್ನು ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ತತಸ್ಸ ಕರ್ಮಣ ತಸ್ಯ ವಿಸ್ಮಿತೋ ಭೀಮ ವಿಕ್ರಮ ಹನುಮಾನ್ ಕ್ರೋಧ ತಾಮ್ರಾಕ್ಷ ರಕ್ಷೋಧಿಪಂ ಅವೈಕ್ಷತ. ರಾವಣನ ಪರಾಕ್ರಮದ ಬಗ್ಗೆ ಹನುಮಂತನಿಗೆ ಗೊತ್ತೇ ಇತ್ತು. ಅಲ್ಲಿ ಬಂದು ನಿಂತು ನೋಡಿದ. ರಾವಣನ ಆ ದುಷ್ಕಾರ್ಯ, ಸೀತೆಯನ್ನು ಅಪಹಾರ ಮಾಡಿದ ಕಾರ್ಯ, ಅದನ್ನೆಲ್ಲ ನೆನಪು ಮಾಡಿಕೊಂಡ. ಸಿಟ್ಟು ಬಂತು. ಕೆಂಪು ಕಣ್ಣಿನಿಂದ ರಾವಣನನ್ನು ನೋಡಿದ. ಅದೇನು ಸಾಧಾರಣವಾದ ವ್ಯಕ್ತಿತ್ವ ಅಲ್ಲ ರಾವಣಂತ. ಅದನ್ನು ನೋಡಿ ಅವನಿಗೆ ಅನಿಸಿತಂತೆ, ಹನುಮಂತನಿಗೆ. ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿ ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣ ಯುಕ್ತತಾ. ಅವನ ಶಕ್ತಿ ಅಂಥದ್ದು, ಎಂಥ ರೂಪ, ಸಾಮಾನ್ಯವಾದ ರೂಪ ಅಲ್ಲ ರಾವಣಂದು. ಅಹೋ ಧೈರ್ಯಂ, ಅವನ ಧೈರ್ಯ ಎಂಥದ್ದು. ಅಹೋ ಸತ್ವಂ, ಅವನ ಶಕ್ತಿ, ದೇಹದ ಬಲ, ಆಮೇಲೆ ಪರಾಕ್ರಮ, ಶಸ್ತ್ರಾಸ್ತ್ರಗಳ ಶಕ್ತಿ, ಅವನ ದೇಹದಿಂದ ಹೊರಹೊಮ್ಮುವಂಥ ಬೆಳಕೆ ಅಂಥದ್ದು. ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣ ಯುಕ್ತತಾ, ಎಲ್ಲ ಲಕ್ಷಣಗಳಿಂದ ಕೂಡಿದ್ದಾನಲ್ಲ ಇವನು ಅಂತ ಅಂದ್ಕೊಂಡ. ಹನುಮಂತನಂಥ ದೊಡ್ಡ ಶಕ್ತಿಗೆ, ಸಾತ್ವಿಕ ಶಕ್ತಿಗೆ ಆಶ್ಚರ್ಯಪಡಿಸುವಂಥ ವ್ಯಕ್ತಿತ್ವ ರಾವಣಂದು. ಇದನ್ನು ಯಾಕೆ ಇಲ್ಲಿ ವರ್ಣನೆ ಮಾಡಿರ್ತಾರೆ ಅಂದರೆ, ಇದರ ಹಿಂದೆ ನಮ್ಮೆಲ್ಲರದು ಒಂದು ಮನೋಭಾವ ಇದೆ. ಸಾಮಾನ್ಯವಾಗಿ ದುಷ್ಟಶಕ್ತಿಗಳೇನು ಇರ್ತಾವಲ್ಲ, ಅದಕ್ಕೆ ನಮ್ಮನ್ನು ಸೆಳೆಯುವಂಥ ಶಕ್ತಿ ಇರ್ತದೆ. ಯಾರು ದುಷ್ಟಶಕ್ತಿಯಿಂದ ಮೈಮೇರಿತಿರ್ತಾರಲ್ಲ, ಮೆರೆದಾಡ್ತಿರ್ತಾರಲ್ಲ, ಅವ್ರಿಗೆ ಬೇಕಾಷ್ಟು ಸಂಪತ್ತಿರ್ತದೆ, ದೊಡ್ಡ ವೈಭವ ಇರ್ತದೆ. ಸಾತ್ವಿಕ ಶಕ್ತಿಯನ್ನು ಯಾರು ಅವಲಂಬಿಸಿ ಕೂತಿರ್ತಾರಲ್ಲ, ಅವ್ರ ಹತ್ರ ಆ ಎಲ್ಲ ವೈಭವ ಇರೋದಿಲ್ಲ. ಅದನ್ನು ನೋಡಿದಾಗ ಏನು ಅನ್ನಿಸ್ತದೆ ಅಂದರೆ, ಇಷ್ಟೆಲ್ಲ ಅನ್ಯಾಯ ಇವರು ಮಾಡಿದ್ದಾರೆ ಅನ್ನೋದು ಮರ್ತು ಹೋಗ್ತದೆ. ಏನು ಮೆರೆದಾಟ ಇವ್ರದ್ದು, ಏನು ವೈಭವ. ನಾವೆಲ್ಲ ನೋಡಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಪ್ರಾಣಾಯಾಮ ಮಾಡಿದ್ದೇ ಬಂತು, ಮಡಿ ಸ್ನಾನ ಮಾಡಿದ್ದೇ ಬಂತು, ಚಾತುರ್ಮಾಸ್ಯ ಏಕಾದಶಿ ಎಲ್ಲ ಮಾಡಿದ್ದೇ ಬಂತು, ಏನು ಉಪಯೋಗ ಅಂತ ಅನಿಸಿಬಿಡ್ತದೆ ಮನುಷ್ಯನಿಗೆ. ಸ್ವಯಂ ಧರ್ಮರಾಜನಿಗೆ ಅನಿಸಿತ್ತು. ಮೊನ್ನೆ ನಾನು ಹೇಳಿದ್ದೆ ಅದನ್ನು. ಧರ್ಮರಾಜ ಅಂದರೆ ಸುಮ್ಮನೆ ಸಾಮಾನ್ಯ ಪಂಡಿತ ಅಲ್ಲ. ನಿಮ್ಮಂತ 4-6 ವರ್ಷ 10-12 ವರ್ಷ ಓದಿ ಮಂಗಳ ಮಾಡ್ಕೊಂಡು ಬಂದು ಪಂಡಿತ ಅಲ್ಲ. ಎಲ್ಲರ ನ್ಯಾಯ ನೀತಿಗಳನ್ನು ತಕ್ಕಡಿಯಲ್ಲಿ ತೂಗಿ ನೋಡಬೇಕಾದ ಧರ್ಮರಾಜ. ಅಂಥವನಿಗೆ ಈ ಭೂಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ಏನ್ರಿ ಕೌರವರೆಲ್ಲ ಮೆರೆದಾಡ್ತಿದ್ದಾರೆ, ಅವ್ರ ದುರ್ಗುಣಿಗಳನ್ನು ನನಗೆ ಗೊತ್ತು, ಅವರೇನು ಹೊಸಬರಲ್ಲ, ಮೊದಲಿಂದ ನೋಡಿದ್ದೇನೆ, ಆದ್ರೆ ಅವ್ರು ಮೆರೆದಾಡ್ತಿದ್ದಾರೆ. ನಾವೆಲ್ಲ ಭಾರಿ ಸದ್ಗುಣಿಗಳೇ, ನಮಗೆ ಬಂದದ್ದೇನು ಅನಿಸಿತ್ತು. ರಾವಣನ ನೋಡಿದಾಗ ಹಾಗೆ ಅನಿಸ್ತದೆ ಸಾಮಾನ್ಯರಿಗೆ. ಎಂಥ ಶಕ್ತಿ ಇದು! ಒಂದೇ ಕುಂದು, ಅದೇನೆಂದ್ರೆ ಯದ್ಯಧರ್ಮೋನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ತಸ್ಯಾಪಿ ರಕ್ಷಿತ. ಅಧರ್ಮ ಒಂದು ಇವನಲ್ಲಿ ಇಲ್ಲದೆ ಹೋದರೆ, ಅಧರ್ಮದ ಕಳಂಕ ಒಂದು ಇವನಲ್ಲಿ ಇಲ್ಲದೆ ಹೋದರೆ ಇವನು ದೇವಲೋಕಕ್ಕೂ ರಾಜ ಆಗ್ತಿದ್ದ. ಅಂಥ ಶಕ್ತಿ ಇವನು. ಅದೇನು ಮಾಡೋದು? ಅಧರ್ಮ ಒಂದಿರೋದ್ರಿಂದ ಉಳಿದ ರೂಪ, ಆ ಶಕ್ತಿ, ಆ ವೈಭವ ಅದೆಲ್ಲವೂ ಕೂಡ ಮಣ್ಣು ಪಾಲಾಯಿತು. ಅದೊಂದು ಇರಲಿಲ್ಲ ಅವನಲ್ಲಿ. ಧರ್ಮಾಚರಣೆ ಒಂದು ಅವನಲ್ಲಿ ಕಡಿಮೆ, ಅಧರ್ಮವನ್ನೇ ಮಾಡ್ತಿದ್ದ. ಇದು ನಮ್ಮಂಥವ್ರಿಗೆಲ್ಲರಿಗೂ ಏನು ಅನ್ನಿಸ್ತದಲ್ಲ, ನಮ್ಮಂಥವ್ರಿಗೆ ಏನು ಅನ್ನಿಸ್ತದೆ? ಆ ದುಷ್ಟರ ವೈಭವ, ಅವರ ಮೆರೆದಾಟ ಅದೆಲ್ಲ ನೋಡಿ ಮೈಮರ್ತು ಬಿಡ್ತೇವೆ. ಅವರಲ್ಲಿ ಅಧರ್ಮ ಇದೆ ಅನ್ನೋದು ನಮಗೆ ಕಾಣಿಸೋದಿಲ್ಲ, ಹನುಮಂತನಿಗೆ ಅದು ಕಾಣಿಸ್ತು. ನಾವ್ಯಾಕೆ ಹನುಮಂತ ಆಡಿದ ಮಾತುಗಳನ್ನು, ಅವನ ಚಿಂತನೆಗಳನ್ನು ನಾವ್ಯಾಕೆ ನಮ್ಮದನ್ನಾಗಿ ಮಾಡ್ಕೋಬೇಕು, ಅದನ್ಯಾಕೆ ನೆನಪು ಮಾಡ್ಕೋಬೇಕು ಅಂದರೆ, ಹನುಮಂತನಿಗೆ ಎಲ್ಲಿ ಹೋದ್ರೂ ಆಯಾ ವ್ಯಕ್ತಿಗಳು ಧಾರ್ಮಿಕರ ಅಧಾರ್ಮಿಕರ, ಅವರ ವೈಭವ ಎಂಥದ್ದು, ಅವ್ರ ಮೆರೆದಾಟ ಎಂಥದ್ದು ಅಂತೆಲ್ಲ ಅವನಿಗೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಅವನು ಜೀವೋತ್ತಮ. ಮುಖ್ಯ ಪ್ರಾಣನಿಗೆ ಚತುರ್ಮುಖ ಬ್ರಹ್ಮನಿಗೆ 2 ರೂಪವೇ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಒಂದು ಕಾಲಾಭಿಮಾನಿ ರೂಪ, ಇನ್ನೊಂದು ಜೀವಾಭಿಮಾನಿ ರೂಪ. ಕಾಲ ಜೀವಾಭಿಮಾನಿನ ರೂಪದ್ವಂದ್ವಿ ಚತುರ್ಮುಖ, ಕಾಲ ಜೀವ ಗುಣಾದೀನಂ ಅಭಿಮಾನಿ ಚತುರ್ಮುಖ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಆದ್ದರಿಂದ ಆ ಮುಖ್ಯ ಪ್ರಾಣನಿಗೂ ಆ ರಾವಣನಿಗೂ ಮುಖ್ಯ ಪ್ರಾಣನಿಗೂ ಚತುರ್ಮುಖ ಬ್ರಹ್ಮನಿಗೂ 2 ರೂಪ. ಒಂದು ಕಾಲಾಭಿಮಾನಿ ರೂಪ, ಇನ್ನೊಂದು ಜೀವಾಭಿಮಾನಿ ರೂಪ. ಕಾಲ ಅಂದರೆ ಕೃತಯುಗ ಇರ್ಬೋದು, ತ್ರೇತಾ ಇರ್ಬೋದು, ದ್ವಾಪರ ಇರ್ಬೋದು, ಕಲಿ ಇರ್ಬೋದು, ಎಲ್ಲ ಕಾಲಕ್ಕೂ ಅವನು ಅಭಿಮಾನಿ. ಕಲಿಕಾಲಕ್ಕೂ ಮುಖ್ಯಾಭಿಮಾನಿ ಯಾರು? ಮುಖ್ಯ ಪ್ರಾಣನೇ ಅಭಿಮಾನಿ. ಕಲಿಗೆ ಒಂದಿಷ್ಟು ಆಟ ಆಡಲಿ ಅಂತ ಅವಕಾಶ ಕೊಟ್ಟಿದ್ದಾರಷ್ಟೇ. ಎಲ್ಲ ಜೀವರ ಅಭಿಮಾನಿಯೂ ಹೌದಲ್ಲ ಅವನು. ಆದ್ದರಿಂದ
ಯಾವ ಜೀವರು ಅಧಾರ್ಮಿಕರು ಯಾವ ಜೀವರು ಧಾರ್ಮಿಕರು ಅನ್ನೋದು ಅವನಿಗೆ ಸುಲಭವಾಗಿ ಗೊತ್ತಾಗ್ತದೆ. ಹನುಮಂತನನ್ನು ನಾವು ಆಶ್ರಯಿಸಿದರೆ, ಸುಂದರಕಾಂಡದ ಕಥೆಯನ್ನು ನಿತ್ಯ ನೆನಪು ಮಾಡ್ಕೋತಾ ಇದ್ದರೆ, ಆವಾಗ ನಮ್ಮ ಸುತ್ತಮುತ್ತಲು ಜನ ಇರ್ತಾರಲ್ಲ, ಕೆಲವರು ಸಾತ್ವಿಕರಾಗಿರ್ತಾರೆ, ಕೆಲವರು ಸಾತ್ವಿಕರಂತೆ ಕಾಣ್ತಿರ್ತಾರೆ, ಕೆಲವರು ಸಾತ್ವಿಕರಾಗಿರ್ತಾರೆ ಆದರೆ ತಾಮಸರಾಗಿರ್ತಾರೆ ಒಳಗೆ. ಸಾತ್ವಿಕ, ರಾಜಸ, ತಾಮಸ ತುಂಬ ಸಂಕೀರ್ಣವಾದ ಈ ಜಗತ್ತು. ಅದನ್ನ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ತಾಮಸತ್ವಾಚ ಲೋಕಸ್ಯ ಅಂತ. ಲೋಕದಲ್ಲಿ ಎಚ್ಚರ ಇಲ್ಲಿ ತಾಮಸರೇ ಬಹಳ ಇದ್ದಾರೆ. ದೌರ್ಲಭ್ಯ ಶುದ್ಧ ಬುದ್ಧಿನ, ಶುದ್ಧವಾದ ಬುದ್ಧಿ ಇದ್ದವರು ಬಹಳ ಕಡಿಮೆ ಇದ್ದಾರೆ ಅಂತ ಶಾಸ್ತ್ರದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹನುಮಂತರನ್ನು ಆಶ್ರಯಿಸಿದರೆ ಧಾರ್ಮಿಕರು ಯಾರು ಅಧಾರ್ಮಿಕರು ಯಾರು ಅಂತ ಗೊತ್ತಾಗ್ತದೆ. ಕೊನೆ ಪಕ್ಷ ಉಳಿದವರು ಧಾರ್ಮಿಕತೆ ಅಧಾರ್ಮಿಕತೆ ಗೊತ್ತಾಗದೇ ಇದ್ರೆ ಆ ಕಡೆಯಲ್ಲಿ ನಾವಾದರೂ ಧಾರ್ಮಿಕರಾಗಿರಬೇಕು, ಅಧಾರ್ಮಿಕರಾಗಿರಬಾರ್ದು ಅನ್ನೋ ಎಚ್ಚರ ನಮ್ಮಲ್ಲಿ ಮೂಡ್ತದೆ. ಅದಕ್ಕಾಗಿ ಹನುಮಂತನನ್ನು ನಾವು ತಿಳ್ಕೊಳ್ಬೇಕು. ಒಳಗೆ ಜೀವಾಭಿಮಾನಿಯಾಗಿ ಕೂತಿದ್ದಾನಲ್ಲ, ಒಳಗೆ ಕಾಲಾಭಿಮಾನಿಯಾಗಿ ಕೂತಿದ್ದಾನಲ್ಲ ಹನುಮಂತ, ಅವನು ನಮ್ಮನ್ನು ನೋಡಿ ಏನಂದಾನು? ರಾವಣನ ನೋಡಿ ಇವನು ಅಧಾರ್ಮಿಕ ಅಂತ ಬೈದ್ನೋ ಇಲ್ಲ? ಏನು ವೈಭವ ಇದ್ರೇನು ಅಧಾರ್ಮಿಕ ಆದಂತ ಇವನು ಹಾಳಾದ ಅಂತ ಬೈದ್ನೋ ಇಲ್ಲ ಅವನು? ಮತ್ತು ಒಳಗೆ ಕೂತ ಮುಖ್ಯ ಪ್ರಾಣ ಎಲ್ಲ ರಾಕ್ಷಸರನ್ನು ಹಿಮ್ಮೆಟ್ಟಿಸಿದವನು ಹಿಂದೆ. ಯಾವ ರಾಕ್ಷಸರು ಕೂಡ ಇವನು ಉಪಾಸನೆಯನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಮತ್ತು ಅಂಥವನು ಒಳಗೆ ಕೂತು ನಾವು ಮಾಡಿದ ಅಧಾರ್ಮಿಕತೆಗಳನ್ನು, ನಮ್ಮ ಆಷಾಢಭೂತಿ ವ್ಯಕ್ತಿತ್ವ, ನಮ್ಮ ಡಂಭಾಚಾರ ಇದನ್ನೆಲ್ಲ ನೋಡಿ ಅವನು ನಗೋದಿಲ್ಲೇನು, ಗರ್ಜನೆ ಮಾಡೋದಿಲ್ಲೇನು ಅವನು? ಅದಕ್ಕೆ ಅವನನ್ನು ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ ಉಪಾಸನೆ ಮಾಡೋದು ಭಗವಂತನ. ಅವನು ನಮ್ಮೆಲ್ಲ ದುರಾಲೋಚನೆಗಳನ್ನು ಫಿಲ್ಟರ್ ಮಾಡ್ತಾನೆ. ಅದರಿಂದ ದೂರ ತಳ್ಳಿ ಸದಾಲೋಚನೆಗಳನ್ನು ಮಾತ್ರ ಒಯ್ದು ಭಗವಂತನಿಗೆ ಅರ್ಪಿಸ್ತಾರೆ. ಅದಕ್ಕಾಗಿ ನಾವು ಇದನ್ನೆಲ್ಲ ನೆನಪು ಮಾಡ್ಕೋಬೇಕು. ಆದರೆ ಮಹಾಕ್ರೂರಿ, ಎಷ್ಟು ನಿರ್ದಯ, ಎಷ್ಟು ಜನ ದೇವತೆಗಳಿಗೆ, ದಾನವರಿಗೆ, ದೇವತಾ ಸ್ತ್ರೀಯರಿಗೆಲ್ಲ ಇವನು ತೊಂದರೆ ಕೊಟ್ಟಿದ್ದ. ಇವನೇನಾದ್ರು ಸಿಟ್ಟುಕೊಂಡ್ರೆ ಇಡೀ ಭೂಮಿಯನ್ನೇ ಮುಳುಗಿಸಿ ಬಿಡೋ ಶಕ್ತಿ ಇದೆ ಇವನಿಗೆ. ಭೂಮಿಯನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸಿ ಬಿಡಬಲ್ಲ. ಇದು ನೋಡಿ, ಹನುಮಂತನ ವಿಚಾರಧಾರೆ ಯಾರಿಗೆ ಗೊತ್ತಿದೆ ಅವರು ರಾವಣ ಕ್ರೂರಿ, ಅಯೋಗ್ಯ ಅಂತ ತಿಳ್ಕೊತಾರೆ. ಅದು ಬಿಟ್ಟರೆ ಉಳಿದವರಿಗೆ ರಾವಣ ಏನ್ರಿ ತಪ್ಪು ಮಾಡಿದ್ದ, ಭಾರಿ ಒಳ್ಳೆ ವ್ಯಕ್ತಿ ರಾವಣ ಅಂತ ಕಥೆ ಬರೆದವರಿದ್ದಾರೆ, ಕಾದಂಬರಿ ಬರೆದವರು ಇರ್ತಾರೆ, ಕಾವ್ಯ ಬರೆದವರು ಇರ್ತಾರೆ. ಯಾಕಂದ್ರೆ ಹನುಮಂತನ ಮತ ಅವ್ರಿಗೆ ಗೊತ್ತಿಲ್ಲ. ಹನುಮಂತನ ಮತವೇ ಹರಿಮತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಷ್ಟು ತೊಂದರೆ ಕೊಟ್ಟಿದ್ದ ಈ ರಾವಣ. ಏನು ಭಾರಿ ಸಾಚಾ ಮನುಷ್ಯ ಅಲ್ಲ. ಸ್ತ್ರೀಯರ ಮೇಲೆ ದುಷ್ಟ ಕಣ್ಣು ಬೀರುವುದನ್ನು, ಅವರ ಮೇಲೆ ಅತ್ಯಾಚಾರ ಮಾಡುವುದನ್ನು ಬಿಟ್ಟಿದ್ದ ಇವನು. ಯಾಕೆ ಅಂದರೆ ಅವನಿಗೆ ಶಾಪ ಇತ್ತಾದ್ರಿಂದ ಬಿಟ್ಟಿದ್ದ. ಅವನೇನು ಬಹಳ ಪ್ರಾಮಾಣಿಕ ಮನುಷ್ಯ ಅಲ್ಲ. ಅವನಿಗೆ ರಂಭೆಯಿಂದ ಶಾಪ ಇತ್ತು, ರಂಭೆನೋ ಮೇನಕೆಯಿಂದ ಶಾಪ ಇತ್ತು. ಇನ್ನೇನಾದ್ರು ಇನ್ನು ಒಂದೇ ಸರಿ ನೀನು ಯಾರ್ದಾದ್ರು ಸ್ತ್ರೀ ಮೇಲೆ ಆಕ್ರಮಣ ಮಾಡಿದ್ದಾದ್ರೆ ನಿನ್ನ ತಲೆ 1000 ಹೋಳಾಗಿ ಚೂರಾಗಿ ಹೋಗ್ತದೆ ಶಾಪ ಇತ್ತು. ಅದಕ್ಕಾಗಿ ಇವಾಗ ಎಲ್ಲ ಮಾಡೋದನ್ನೆಲ್ಲ ಮಾಡಿ ಈಗ ದೊಡ್ಡ ಸಜ್ಜನಾಗಿ ಕೂತಿದ್ದ. ಅವನ ಹಿಂದಿನ ದುರಾಚಾರ ಅನೇಕ ಜನರಿಗೆ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ, ಹನುಮಂತನಿಗೆ ಅದು ಕಾಣಿಸ್ತಿತ್ತು. ಅದಕ್ಕಾಗಿ ಹನುಮಂತನ ಉಪಾಸನೆಯನ್ನು ನಾವು ಮಾಡಿದರೆ, ಅವನಲ್ಲಿ ಅಂತರ್ಗತನಾದ ಭಗವಂತನ ಉಪಾಸನೆ ಮಾಡಿದರೆ ನಮ್ಮ ಬುದ್ಧಿ ಶುದ್ಧ ಆಗ್ತದೆ. ಯಾವುದು ಸಾತ್ವಿಕತೆ ಯಾವುದು ಅಸಾತ್ವಿಕತೆ ಅನ್ನೋದು ನಮಗೆ ತಿಳಿತದೆ. ಅದು ಅದರ ಕಥಾ ಅಲ್ಲಿ ನಾವು ನೋಡುವಂಥ ಸಂಗತಿ ಅದು. ಯದಿ ಬಲವಾನ್ ಅಧರ್ಮೋ ನ ಸ್ಯಾತ್ ತರ್ಹಿ ಅಯಂ ಸುರಲೋಕಸ್ಯ ರಕ್ಷಿತಾ ಸ್ಯಾತ್. ಸತ್ಯಧರ್ಮ ಸ್ವಾಮಿಗಳ ಮಾತು. ಅಭಿಪ್ರಾಯ ಈಗಾಗಲೇ ಹೇಳಿದೆ, ವಾಕ್ಯ ಈಗ ಓದಿದೆ ಅಷ್ಟು. ದೊಡ್ಡ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅದನ್ನೆಲ್ಲ ಹನುಮಂತ ನೋಡಿದ, ಈ ರಾವಣನನ್ನು ನೋಡಿದವನು. ಮುಂದೆ ರಾವಣ ಏನು ಮಾಡಿದ, ಪ್ರಹಸ್ತನ ಮೂಲಕ ಈ ಹನುಮಂತನನ್ನು ಮಾತಾಡಿಸಿದ. ಯಾಕೆ ನೀನು ಎಲ್ಲಿಗೆ ಬಂದಿದ್ದಿ, ಇಲ್ಲಿ ಯಾಕೆ ಬಂದಿದ್ದಿ ಅಂತೆಲ್ಲ. ಮೊದಲು ರಾವಣನಿಗೆ ಅನಿಸ್ತಂತೆ, ಹಿಂದೆ ನಾನು ಒಂದ್ಸರಿ ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ್ದೆ. ಕೈಲಾಸ ಪರ್ವತವನ್ನು ಅಲುಗಾಡಿಸಿ ಶಿವಪಾರ್ವತಿಗೆ ತೊಂದರೆ ಕೊಟ್ಟಿದ್ದೆ. ಆವಾಗ ಅಲ್ಲಿದ್ದ ನಂದಿ ಇದ್ನಲ್ಲ, ಅವನಿಗೆ ಹಾಸ್ಯ ಮಾಡಿದ್ದೆ, ಕಪಿ ನೀನು ಅಂತೇಳಿ. ದುರಹಂಕಾರ, ಧನದ ಬಲ, ಐಶ್ವರ್ಯದ ಬಲ, ಯೌವನದ ಬಲ, ನಂದಿಯನ್ನು ಕಪಿಮುಖ ಅಂತ ಹಾಸ್ಯ ಮಾಡಿದ್ದೆ. ಅವನು ಸುಮ್ಮನೆ ಇರಲಿಲ್ಲ, ನಿನಗೆ ಕಪಿಗಳಿಂದಲೇ ನಾಶ ಆಗಿಬಿಡ್ಲಿ ಅಂತ ಶಾಪ ಕೊಟ್ಟಿದ್ದ. ಪ್ರಾಯ ಆ ನಂದಿಯೇ ತಾನು ಕೊಟ್ಟ ಶಾಪವನ್ನು ತಾನೇ ಸತ್ಯ ಮಾಡಲಿಕ್ಕೆ ಅಂತ ಇಲ್ಲಿ ಕಪಿರೂಪದಿಂದ ಬಂದಿದ್ದಾನೋ ಹೇಗೆ, ಅಥವಾ ಬಾಣಾಸುರ ಇಲ್ಲಿ ಬಂದಿದ್ದಾನೋ ಹೇಗೆ ಅಂತೆಲ್ಲ ನೆನಪು ಮಾಡಿಕೊಂಡೆ. ಮುಂದೆ ಪ್ರಹಸ್ತನಿಗೆ, ತನ್ನ ಒಂದು ಮಂತ್ರಿ ಪ್ರಹಸ್ತ, ಅವನಿಗೆ ಈ ಮಾತು ಹೇಳಿದ, ಈ ಮೂರ್ಖನಾದ ಕಪಿಯನ್ನು ಪ್ರಶ್ನೆ ಮಾಡಿರಿ, ಎಲ್ಲಿ ಬಂದಿದ್ದಾನವನು, ಯಾಕೆ ಬಂದಿದ್ದಾನೆ, ರಾಕ್ಷಸಿಯರಿಗೆಲ್ಲ ಬೆದರಿಸಿದ್ನಲ್ಲ ಯಾಕೆ, ಮತ್ತೆ ನಮ್ಮೆಲ್ಲ ರಾಕ್ಷಸನ ಸದೆ ಬಡಿದ್ನಲ್ಲ ಯಾಕೆ. ಆವಾಗ ಆ ಮಂತ್ರಿ
ರಾವಣನ ಅಭಿಪ್ರಾಯವನ್ನು ಇಟ್ಕೊಂಡು ಈ ಮುಂದಿನಂತೆ ಪ್ರಶ್ನೆ ಮಾಡಿದ. ಕ್ಷಮಾಸ್ವಸಿ ಭದ್ರಂತೆ, ನಿನಗೆ ಒಳ್ಳೇದಾಗಲಿ ಅಂತ. ಯಾರೋ ದೊಡ್ಡವ್ರ ಹತ್ರ ನಿನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿಸ್ಕೊಂಡ್ರೆ ಒಳ್ಳೇದಾಗ್ಯಾರೋ ಆಗ್ತದೆ. ರಾಕ್ಷಸರ ಹತ್ರ ಆಶೀರ್ವಾದ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂತೆ, ಈ ಡೆವಿಲ್ ಕೋಟಿಂಗ್ ದ ಬೈಬಲ್ ಅಂತಾರೆ ಇಂಗ್ಲೀಷ್ನಲ್ಲಿ. ರಾಕ್ಷಸ ಇವನು ಈ ಹನುಮಂತನಿಗೆ ನಿನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ, ಅವನೇನು ಆಶೀರ್ವಾದ ಮಾಡಬೇಕು ಅಂತ ಮಾಡಲಿಲ್ಲ, ಇವನು ಬಾಯಿಂದ ಸತ್ಯ ಹೊರಡಿಸಬೇಕು ಅಂತ ಅವನ ಆಲೋಚನೆ. ಭಯ ಬೇಡ, ವಿಶ್ವಾಸ ಇಡು. ಯಾರು ನಿನ್ನ ಕಳಿಸಿದ್ರಿಲ್ಲಿ? ಇಂದ್ರ ಕಳಿಸಿದ್ನೋ ಹೇಗೆ? ಎಲ್ಲವನ್ನೂ ಹೇಳು. ಯದಿ ತಾವತ್ತಂ ಇಂದ್ರೇಣ ಪ್ರೇಷಿತೋ ಬಲ ರಾವಣಾಲಯಂ ತತ್ವಮಾಖ್ಯಾಹಿ ಮಾಭೂತೆ ಭಯಂ ವಾನರ ಮೋಕ್ಷಸೆ. ನಿನಗೇನಾದ್ರು ಭಯ ಇದ್ದರೆ ಅದನ್ನೆಲ್ಲ ನಾವು ಪರಿಹಾರ ಮಾಡ್ತೇವೆ, ನಿನಗೇನು ತೊಂದರೆ ಮಾಡೋದಿಲ್ಲ, ಸತ್ಯವೊಂದನ್ನು ಹೇಳಿಬಿಡು ಸಾಕು ಅಂತ ಅವನು ಒತ್ತಡ. ಅಥವಾ ವಿಷ್ಣುವೇ ಕಲಿಸಿದ್ನ, ನಮಗೆ ಗೊತ್ತು ನೀನೊಬ್ಬ ಸಾಮಾನ್ಯ ಕಪಿ ಅಲ್ಲ ಅನ್ನೋದು ಗೊತ್ತಿದೆ, ಸುಳ್ಳು ಹೇಳಿದೆ ಆದರೆ ನಿನ್ನನ್ನು ಬಿಡೋದಿಲ್ಲ, ಸತ್ಯವನ್ನೇ ಹೇಳಬೇಕು. ಆವಾಗ ಆ ಹನುಮಂತ ಏನು ಮಾಡಿದ, ಏವ ಮುಕ್ತೋ ಹರಿವರಃ ತದಾ ರಕ್ಷೋ ಗಣೇಶ್ವರಂ. ತನಗೆ ಪ್ರಶ್ನೆ ಮಾಡಿದವನು ಪ್ರಹಸ್ತ, ರಾವಣನನ್ನು ಪ್ರಶ್ನೆ ಮಾಡಲಿಲ್ಲ. ರಾವಣ ತನ್ನ ಘನತೆಗೆ ತಕ್ಕದ್ದಲ್ಲ ಅದು, ನಮ್ಮ ಮಂತ್ರಿಯೇ ಪ್ರಶ್ನೆ ಮಾಡಲಿ ಅಂತ ಮಂತ್ರಿಯನ್ನೇ ಬಿಟ್ಟಿದ್ದ. ಆದರೆ ಇವನೇನು ಮಾಡಿದ, ಪ್ರಹಸ್ತನಿಗೆ ನಾನ್ಯಾಕೆ ಉತ್ತರ ಕೊಡಬೇಕು, ರಾವಣನಿಗೆ ಉತ್ತರ ಕೊಡ್ತೀನಿ ಅಂತ ಅವನಿಗೆ ಉತ್ತರ ಕೊಟ್ಟ. ನಾಸ್ಮಿ ಶಕ್ರಸ್ಯ ಯಮಸ್ಯ ವರುಣಸ್ಯವ, ನಾನು ಇಂದ್ರನ ದೂತ ಅಲ್ಲ, ಯಮನ ದೂತ ಅಲ್ಲ, ವರುಣನ ದೂತನೂ ಅಲ್ಲ, ಕುಬೇರನೂ ನನ್ನಲ್ಲಿ ಕಳಿಸಿಲ್ಲ, ವಿಷ್ಣುವೂ ನನ್ನಲ್ಲಿ ಕಳಿಸಿಲ್ಲ. ಯದ್ವಾ ಶಕ್ರಸ್ಯ ಯಮಸ್ಯ ವರುಣಸ್ಯ ವಾ ಸಂಬಂಧಿ ನಾಹಂ ಏಷಾ ವಾನರ ಆಕೃತಿ ಮಮ ಜಾತಿರೇವ. ನಾನು ಹುಟ್ಟ ವಾನರನೇ, ನಾನ್ಯಾಕೆ ವೇಷ ಮಾಡಿಸ್ಕೊಂಡು ಬರಬೇಕು? ನಿನ್ನನ್ನು ನೋಡುವುದು ಬಹಳ ಕಷ್ಟ, ನಿನ್ನ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ. ವನಂ ರಾಕ್ಷಸರಾಜಸ್ಯ ದರ್ಶನಾರ್ಥೇ ವಿನಾಶಿತಂ ತತಸ್ಥೆ ರಾಕ್ಷಸ ಪ್ರಾಪ್ತ. ನಿನ್ನನ್ನು ನೋಡಬೇಕು ಅಂತಿದ್ದೆ, ಆದರೆ ಇವರೆಲ್ಲ ನನಗೆ ತೊಂದರೆ ಕೊಟ್ಟರು, ಯುದ್ಧ ಮಾಡಬೇಕು ಅಂತ ಬಂದರು, ಮತ್ತು ನಾನ್ಯಾಕೆ ಸುಮ್ಮನೆ ಇರಲಿ, ಅವ್ರನ್ನ ಸದೆ ಪಡೆದೆ, ಆತ್ಮರಕ್ಷಣೆಗಾಗಿ ಯುದ್ಧ ಮಾಡಬೇಕಾಯ್ತು. ಒಂದು ವಿಷಯ ತಿಳ್ಕೊ, ನಿಮ್ಮ ಯಾವ ರಾಕ್ಷಸರು ನನಗೇನು ಮಾಡಲಿಕ್ಕೆ ಸಮರ್ಥರಲ್ಲ. ರಕ್ಷಣಾರ್ಥಂ ತು ದೇಹಸ್ಯ ಪ್ರತಿಯುದ್ಧ ಮಯಾರಣೆ ಅಸ್ತ್ರಪಾಶೈರ್ ನ ಶಕ್ಯೋಹಂ ಬದ್ಧುಂ ದೇವಾಸುರೈರಪಿ. ನನಗೀಗೊಂದು ವರವೇ ಇದೆ, ತಿಳ್ಕೊಂಡ್ಬಿಡು. ಚತುರ್ಮುಖ ಬ್ರಹ್ಮನ ವರವೇ ಇದೆ. ಯಾವ ಬ್ರಹ್ಮಾಸ್ತ್ರವಾಗಲಿ ಮತ್ಯಾವ ಅಸ್ತ್ರವಾಗಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿನ್ನನ್ನು ನೋಡಬೇಕಾಗಿತ್ತು, ಅದಕ್ಕೆ ಒಂದಿಷ್ಟು ಬ್ರಹ್ಮಾಸ್ತ್ರಕ್ಕೊಂದು ನಾನು ಬೆಲೆ ಕೊಟ್ಟೆ ಅಷ್ಟೆ. ಈ ನಿಮ್ಮ ಇಂದ್ರಜಿತ್ತು ಕೂಡ ನನ್ನನ್ನೇನೋ ಕಟ್ಟಿಬಿಟ್ಟೆ ಅಂತ ಭ್ರಮ ಪಟ್ಕೊಂಡಿದ್ದ, ಅದು ಅವನ ಭ್ರಮೆ ಅಷ್ಟೇ, ಅವನ ಶಕ್ತಿ ಏನಲ್ಲ ಅದು. ಕೇನಚಿತ್ ರಾಮ ಕಾರ್ಯೇಣ ಸಂಪ್ರಾಪ್ತೋಸ್ಮಿ ತವಾಂತಿಕಂ. ರಾಮನ ಕೆಲಸ ಒಂದಿತ್ತು, ಅದಕ್ಕಾಗಿ ಇಲ್ಲಿ ಬಂದಿದ್ದೆ. ದೂತೋಹಮಿತಿ ವಿಜ್ಞೇಯ ರಾಘವಸ್ಯ ಅಮಿತ ಔಜಸಃ. ಮಹಾಪರಾಕ್ರಮಿ ರಾಮ, ಅವನು ದೂತನಾಗಿ ಇಲ್ಲಿ ಬಂದಿದ್ದೇನೆ. ಶ್ರೂಯತಾಂ ಚಾಪಿ ವಚನಂ ಮಮ ಪಥ್ಯಮಿತ ಇದಂ ಪ್ರಭೋ. ನನ್ನ ಮಾತು ಕೇಳಬೇಕು ನೀನು. ಕಿಂತು ತುಭ್ಯಂ ಇತಂ ವಕ್ತವ್ಯಮಿತಿ ಪ್ರಾಪ್ತೋಸ್ಮಿ. ಇದು ಹನುಮಂತ ರಾವಣನ ಕುರಿತು ಏನು ಹೇಳ್ತಿದ್ದಾನಲ್ಲ, ಇದೆಲ್ಲ ನಮ್ಮನ್ನು ಕುರಿತು ಹೇಳಿದ್ದೇ ಇದು. ಅದರ ಪಾರಮಾರ್ಥಿಕ ಅರ್ಥ, ಹನುಮಂತ ರಾವಣನನ್ನು ಹೇಳಿದ, ರಾವಣನ ಕುರಿತು ಮುಂದಿನಂತೆ ಮಾತಾಡಿದ ಅನ್ನೋದು ಕಥೆ. ನಮ್ಮನ್ನು ಕುರಿತು, ಎಲ್ಲ ಜೀವರನ್ನು ಕುರಿತು ನಮಗೆ ಕೊಡ್ತಿರುವ ಎಚ್ಚರ ಅಂತ ಅನ್ನೋದು ಅಂತರಾರ್ಥ. ಏನು ಮಾಡಿದ? ಪಥ್ಯ, ಇದೊಂದು ಪಥ್ಯವಾದ ಮಾತನ್ನು ಹೇಳ್ತೇನೆ ಅಂತ. ಪಥ್ಯ ಅಂದ್ರೆ ಏನು? ರೋಗಿಗಳಿಗೆ ಏನಾದರೂ ರೋಗ ಬಂದಾಗ ಒಂದು ಪಥ್ಯ ಅಂತ ಹೇಳಿರ್ತಾರೆ. ಇಂಥದನ್ನು ತಿನ್ನಿರಿ, ಇಂಥದನ್ನು ತಿನ್ನಬೇಡ್ರಿ ಅಂತೆಲ್ಲ ವೈದ್ಯರು ಅವರಿಗೆ ಹೇಳಿರ್ತಾರೆ. ವಸ್ತುತಃ ಪಥ್ಯ ಅಂತಂದರೆ ಪಥೇ ಹಿತಂ, ಈಗ ಒಂದು ಅರ್ಥ. ಮಾರ್ಗದಲ್ಲಿ ಹೊರಟವರಿಗೆ ಒಂದು ಅನುಕೂಲಕರವಾದಂಥ ಒಂದು ಸಂಗತಿ, ಸೂಚನೆ, ಮಾರ್ಗದಲ್ಲಿ ಹೇಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು. ನಾವು ಅಧ್ಯಾತ್ಮದ ಮಾರ್ಗದಲ್ಲಿದ್ದೇವೆ, ನಮಗೆ ಹನುಮಂತ ಕೊಟ್ಟ ಸೂಚನೆ, ಹೀಗಿರಬೇಕು ಹೀಗಿರಬಾರ್ದು ಅನ್ನೋದೆಲ್ಲ ಅವ್ರು ಕೊಟ್ಟಂಥ ಒಂದು ಸೂಚನೆ ಅದು. ವಾಕ್ಯಂ ಅರ್ಥವಾದ ಅವ್ಯಗ್ರಂ, ಅಂಥ ಮಾತೊಂದನ್ನು ಆಡಿದ. ಅವ್ಯಗ್ರಹ, ಅವನಿಗೆ ರಾವಣನ ಜೊತೆ ಮಾತಾಡ್ತಿದ್ದೀನಿ ಅಂತ ಭಯ ಏನೂ ಇಲ್ಲ, ಅಷ್ಟು ನಿಶಂಕನಾಗಿ ಮಾತಾಡಿದ ರಾವಣನ ಕುರಿತು.
ಸುಗ್ರೀವನ ಸಂದೇಶ, ನಮ್ಮ ರಾಜ ಸುಗ್ರೀವನ ಸಂದೇಶ ಇದೆ. ಅವನು ನಿನಗೆ ಸೋದರನ ಸಮಾನ. ಆ ಸುಗ್ರೀವನ ಸಂದೇಶವನ್ನು ಕೇಳು. ಇದರಲ್ಲಿ ಧರ್ಮ ಇದೆ, ಅರ್ಥ ಇದೆ. ಇಹಲೋಕಕ್ಕೂ ಇದು ಸುಖದಾಯಕ, ಪರಲೋಕಕ್ಕೂ ಇದು ಸುಖದಾಯಕ. ಅದನ್ನು ಕೇಳು. ರಾಜ ದಶರಥೋ ನಾಮ, ದೊಡ್ಡ ರಾಜ ಇದ್ದ ದಶರಥ ಅಂಥೇಳಿ. ಅವನ ಹಿರಿಯ ಮಗ ರಾಮ ಅಂತ. ಅವನು ತಂದೆ ಸೂಚನೆಯಂತೆ ತನ್ನ ತಮ್ಮ ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ವನಕ್ಕೆ ಬಂದ. ಆ ಸೀತೆಯನ್ನು ಕಳ್ಕೊಂಡ. ಸೀತೆಯನ್ನು ಹುಡುಕ್ತಾ ಋಷ್ಯಮುಖ ಪರ್ವತಕ್ಕೆ ಬಂದ. ಸುಗ್ರೀವನ ಜೊತೆಗೆ ಅವನಿಗೆ ಗೆಳೆತನ ಆಯಿತು. ಸುಗ್ರೀವ ಸೀತೆಯನ್ನು ಹುಡುಕಿಸ್ತೀನಿ ಅಂತ ಭರವಸೆ ಕೊಟ್ಟ. ಸುಗ್ರೀವನಿಗೆ ಇವನು ಒಂದು ಭರವಸೆ ಕೊಟ್ಟಿದ್ದ, ವಾಲಿಯನ್ನು ಕೊಲ್ತೇನೆ ಅಂಥೇಳಿ. ಹಾಗೆ ವಾಲಿಯನ್ನು ಕೊಂದ. ಆ ಕಪಿ ಕರಡಿಗಳ ರಾಜ್ಯಕ್ಕೆ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದ. ನೋಡು, ವಾಲಿಯ ಪರಾಕ್ರಮ ಏನು ಅಂತ ನಿನಗೆ ಗೊತ್ತಿದ್ದೇ ಇದೆ. ಅದನ್ನ ಇಲ್ಲಿ ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ವಿಜ್ಞಾತಪೂರ್ವ ವಾಲಿ ಇತಿ ಏನತ್ವಂ ಬಾಲಡೋಲಾಯಾಂ ಬದ್ಧ. ಪ್ರಾಯ ಇದು ಮುಂದೆ ಉತ್ತರಕಾಂಡದಲ್ಲಿ ಕಥಾ ಬರ್ತದೆ. ಈ ಹಿಂದೆ ನಿಮಗೆ ಈ ರಾಮಾಯಣವನ್ನು ಕೇಳುವಾಗ ಎಲ್ಲಾದರೂ ಬಂದಿದ್ದಿರ್ಬೋದು. ಈ ರಾವಣ ಮಹಾಪರಾಕ್ರಮಿ ಅಂತ ಮೆರೆದಾಡ್ತಿದ್ನಲ್ಲ, ಅವನನ್ನ ಈ ಎಲ್ಲೆಲ್ಲೋ ಯಾರ್ಯಾರ್ದ ಜೊತೆ ಯುದ್ಧ ಮಾಡಿದ್ದ. ವಾಲಿ ಇದ್ದಾನೆ, ಅವನ ಜೊತೆ ಹೋಗಿ ಯುದ್ಧ ಮಾಡು ಅಂತ ಯಾರೋ ಅಲ್ಲಿ ಕಳಿಸಿಬಿಟ್ಟಿದ್ರು. ಆ ವಾಲಿ ಇವನನ್ನು ಸೋಲಿಸಿ ಎಲ್ಲೋ ಸಮುದ್ರ ತೀರದಲ್ಲಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಹೋಗಿದ್ದ. ನಾವೆಲ್ಲೋ ಬಾವಿಗೆ ಸರೋವರಕ್ಕೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಹೋದಂತೆ ವಾಲಿ ನಿತ್ಯ ಸಮುದ್ರಕ್ಕೆ ಹೋಗ್ತಿದ್ದ ಸಂಧ್ಯಾವಂದನೆ ಮಾಡಲಿಕ್ಕೆ. ಅಷ್ಟು ದೂರ ಸಂಚಾರ ಮಾಡೋದು ಅಸಾಧ್ಯ ಏನಲ್ಲ. ಇವನು ಅಲ್ಲೇ ಹೋದ. ಈ ರಾವಣನ ಹಿಡ್ಕೊಂಡ್ಬಿಟ್ಟ ಅಂತ ಕಂಕುಳಿನಲ್ಲಿ ಚಿಕ್ಕ ಮಕ್ಕಳನ್ನು ಕೂಡಿಸ್ಕೊಂಡು ಅಂತ ಹಿಡ್ಕೊಂಡ್ಬಿಟ್ಟ. ಅಲ್ಲಿ ಒದ್ದಾಡಿಕೊಂಡು ಅವನ ಕಂಕಳಲ್ಲೇ ಸಿಕ್ಕಿಬಿದ್ದ ಈ ರಾವಣ. ಅವನನ್ನು ತಗೊಂಡು ಹೋಗಿ ಈ ವಾಲಿ ತನ್ನ ಅರಮನೆಗೆ ಬಂದ. ವಾಲಿಯ ಮಗ ಅಂಗದ ಇನ್ನೂ ಚಿಕ್ಕ ಹುಡುಗ, ತೊಟ್ಟಿಲು. ಈಗಿನ ಕಾಲದಲ್ಲಿ ತೊಟ್ಟಿಲೇ ನೋಡ್ಲಿಕ್ಕೆ ಸಿಗೋದಿಲ್ಲ. ತೊಟ್ಟಿಲಿನ ಮೇಲೆ ಆಟಿಕೆಗಳಿರ್ತಿರ್ತಾವೆ, ಅದಂತೂ ಈಗ ಸಿಗ್ಲಿಕ್ಕೇ ಇಲ್ಲ. ಮಕ್ಕಳು ಹೀಗೆ ಮೇಲೆ ನೋಡಿದರೆ ಬೇರೆ ಬೇರೆ ಗೊಂಬೆಗಳು ಅವೆಲ್ಲ ಕಾಣ್ತಿರ್ಬೇಕು, ಅವೆಲ್ಲ ಅಲ್ಲಿ ಓಲಾಡ್ತಿರ್ಬೇಕು ಅಂಥದ್ದೊಂದು ಇರ್ತಿತ್ತು ಹಿಂದೆ. ಈಗೂ ಅಲ್ಲಲ್ಲಿ ಇದ್ದಿರ್ಬೋದು. ಈ ವಾಲಿ ತನ್ನ ಮಗ ಅಂಗದನಿಗೆ ಬೇರೆ ಬೇರೆ ಆಟಿಕೆಗಳನ್ನೇನೋ ಕಟ್ಟಿದ್ದಿರಬೇಕು. ಅದ್ರ ಜೊತೆಗೆ ಇದೊಂದು ಹೊಸ ಆಟಿಕೆ ಸಾಮಾನು ಸಿಕ್ತು ಅಂತ ರಾವಣನನ್ನೇ ಅಲ್ಲಿ ಕಟ್ಟಿಬಿಟ್ಟಿದ್ದು. ಅಂಗದನ ತೊಟ್ಟಿಲಿಗೆ ರಾವಣನನ್ನೇ ಕಟ್ಟಿಬಿಟ್ಟಿದ್ದು. ಅಂಥ ಪರಾಕ್ರಮ. ಈ ರಾವಣನನ್ನು ಸೋಲಿಸಿದವನು ಒಬ್ಬ ಈ ವಾಲಿ, ಇನ್ನೊಬ್ಬ ಕಾರ್ತವೀರ್ಯಾರ್ಜುನ. ಕಾರ್ತವೀರ್ಯಾರ್ಜುನ ಕೂಡ ಸೋಲಿಸಿದ್ದ. ಆವಾಗ ಆ ರಾವಣನ ಅಜ್ಜ ಪುರಸ್ತ್ಯ ಋಷಿನೇ ಅಲ್ಲಿ ಬಂದು ಬಿಡಿಸ್ಕೊಂಡಿದ್ದ. ಅದೆಲ್ಲ ಬೇರೆ ಕಥಾ ಇದೆ. ಪ್ರಾಯ ಹಿಂದೆ ಬಂದಿದ್ದಿರಬೇಕು ಅಥವಾ ಮುಂದೆ ಉತ್ತರಕಾಂಡದಲ್ಲಿ ಅದು ಬರೋದಿದೆ. ವಿಜ್ಞಾತಪೂರ್ವ ವಾಲೀತಿ ಏನತ್ವಂ ಬಾಲಡೋಲಾಯಾಮ್ ಬದ್ಧ ಅಂತ ಸತ್ಯಧರ್ಮ ಸ್ವಾಮಿಗಳ ಕಥೆಯನ್ನು ನೆನಪು ಮಾಡ್ಕೋತಾರೆ. ಅಂಥ ನಿನ್ನನ್ನು ಸೋಲಿಸಿದ ವಾಲಿಯನ್ನ ರಾಮ ಯುದ್ಧದಲ್ಲಿ ಸೋಲಿಸಿದ್ದಾನೆ. ಒಂದೇ ಬಾಣದಿಂದ ಸಂಹಾರ ಮಾಡಿದ್ದಾನೆ. ಈಗ ಈ ಸುಗ್ರೀವ ಕಪಿಗಳ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ದಾನೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಪಿಗಳು, ವಾಯುವಿಗೆ ಸಮಾನರು, ಆಕಾಶದಲ್ಲಿ ಸಂಚಾರ ಮಾಡುವಂಥವರು ಎಲ್ಲ ಕಡೆ ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಿದ್ದಾರೆ. ಅದರಲ್ಲಿ ನಾನೊಬ್ಬ, ನನ್ನ ಹೆಸರು ಹನುಮಂತ ಅಂಥೇಳಿ. ಸುಗ್ರೀವೋ ನಚ ದೇವೋಯಂ ನಯಕ್ಷೋ ನಚ ರಾಕ್ಷಸ. ಸುಗ್ರೀವ ಅಂದರೆ ಅವನೇನು ದೇವತೆ ಅಂತ ತಿಳ್ಕೊಂಡಿದ್ಯಾ? ಅದು ಏನಲ್ಲ, ಅವನು ಒಬ್ಬ ಕಪಿಯೇ. ಸುಗ್ರೀವಶ್ಚ ಹರೀಶ್ವರ, ಕಪಿಗಳ ಒಡೆಯ ಅಷ್ಟೇ ಅವನು. ನಾನು ಹುಡುಕ್ತಾ ಬಂದೆ. ರಾವಣ, ನಿನಗೇನು ಶಾಸ್ತ್ರಜ್ಞಾನ ಇಲ್ಲ ಅಂತಿಲ್ಲ, ಬೇಕಾದಷ್ಟು ಶಾಸ್ತ್ರ ಓದಿದ್ದೇ ಇದ್ದಿ ನೀನು. ರಾವಣನನ್ನು ಅನೇಕ ಜನ ಬ್ರಾಹ್ಮಣ ಅಂತಲೇ ಹೇಳ್ತಾರೆ. ಬ್ರಾಹ್ಮಣನ ಮಗ ಆದ್ದರಿಂದ, ಪುರಸ್ತ್ಯ ಋಷಿಗಳ ಮಗ. ಆದರೆ ಅವನ ತಾಯಿ ರಾಕ್ಷಸಿ. ತಾಯಿ ಜಾತಿ ಬರ್ತದೆ, ತಂದೆ ಗುಣಗಳು ಬರ್ತಿರ್ತವೆ ಅಂತ ಹೇಳ್ತಾರೆ. ಆದ್ದರಿಂದ ಅವನು ಇಂಥ ದುಷ್ಟನಾಗಿದ್ದ. ತಪಸ್ಸಿನಿಂದ ದೇವತೆಗಳನ್ನೆಲ್ಲ ಒಲಿಸಿಕೊಂಡವನು, ಚತುರ್ಮುಖ ಬ್ರಹ್ಮನನ್ನೇ ಒಲಿಸಿಕೊಂಡವನು. ಇಂಥವನು ನೀನು ಆ ಪರಸ್ತ್ರೀಯನ್ನು ಹೀಗೊಂದು ಕಡೆ ಅಡಗಿಸಿಟ್ಟಿದ್ದೀಯಲ್ಲ, ಇದು ನಿನಗೆ ಸರಿಯಲ್ಲ. ನೀನು ಹೀಗೆ ಆ ರಾಮನಿಗೆ ವಿರೋಧವಾಗಿ ವರ್ತಿಸುವುದು ಸರಿಯಲ್ಲ. ಜಾನಕಿ ಪ್ರತಿದೀಯತಾಂ ದೃಷ್ಟಾಹೀಯಂ ಮಯಾ ದೇವಿ. ಇವತ್ತು ನಾನು ಆ ದೇವಿಯನ್ನು ಆ ಶಿಂಶುಪ ವನದಲ್ಲಿ, ಅಶೋಕ ವನದಲ್ಲಿ ನೋಡಿದ್ದೇನೆ. ರಾಮನಿಗೆ ಅಪರಾಧ ಮಾಡಿ ಯಾರು ಬದುಕಿದ್ದವರು ಇದ್ದಾರೆ ಎಲ್ಲಿಯಾದರೂ? ಎಲ್ಲೂ ಇಲ್ಲ. ಇದನ್ನು ತಿಳ್ಕೊ. 3 ಕಾಲದಲ್ಲಿಯೂ ಸತ್ಯವಾದ ಮಾತಿದು.
ಧರ್ಮಾರ್ಥ ಸಾಧನೆ ಹಿತಕರವಾದ ಮಾತು, ಅವಳನ್ನು ಒಪ್ಪಿಸಿಕೊಡು. ಲಕ್ಷಿತೇಯಂ ಮಯಾ ಸೀತಾ ಶೋಕಪರಾಯಣ ಗೃಹೇಯಾಂ ನಾಭಿಜಾನಾಸಿ ಪಂಚಾಸ್ಯಾಮಿವ ಪನ್ನಗೀಂ. ಇವಳು ಸೀತೆ 5 ಮುಖ ಇರುವಂಥ ಹೆಣ್ಣು ಹಾವೇನಂತೆ, ಅದನ್ನೇನೋ ಮನೆಯಲ್ಲಿ ಮದುವೆ ಮಾಡ್ಕೋತೀನಿ ಅಂತ ತಂದಿಟ್ಟಿದ್ದಿ, ಅವಳನ್ನು ರಾಣಿಯನ್ನಾಗಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಅದನ್ನು ಬೆದರಿಸಲಿಕ್ಕೆ ತಂದಿಟ್ಕೊಂಡಿದ್ದೆ. ಆದರೆ ನಿನ್ನ ಗತಿ ಏನಾದೀತು ಅನ್ನೋದನ್ನು ಸ್ವಲ್ಪ ನೀನು ತಿಳ್ಕೊಳ್ಬೇಕು. ನಿನಗೆ ಅವಳನ್ನು ಜೀರ್ಣ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ಧರ್ಮ ಪರಿಗ್ರಹ ಅಂತ ಒಂದು ಮಾತು. ಸ ನಾಶಯಿತು ನ್ಯಾಯ ಆತ್ಮ ಪ್ರಾಣ ಪರಿಗ್ರಹ ಸ್ವಯಂ ಧರ್ಮ ಪರಿಗ್ರಹ ತಪಸ್ಸಂತಾಪಲಬ್ಧಸ್ತೆ ಸ್ವಯಂ ಧರ್ಮ ಪರಿಗ್ರಹ. ಭಾಳ ತಪಸ್ಸು ಮಾಡಿ ಪುಣ್ಯವೊಂದಿಷ್ಟು ಸಂಪಾದನೆ ಮಾಡಿದ್ದಿ, ಇವತ್ತು ಆ ಪುಣ್ಯವನ್ನು ಕಳ್ಕೋಬೇಡ. ಇಲ್ಲಿ ನಿನ್ನ ಧರ್ಮ ಪರಿಗ್ರಹ ಅಂತಿದೆಯಲ್ಲ, ಪರಿಗ್ರಹ ಅನ್ನೋದು ಸಂಸ್ಕೃತದಲ್ಲಿ 2 ಅರ್ಥವನ್ನು ಕೊಡ್ತದೆ. ಇದು ಸಂಸ್ಕೃತದ ಸೌಂದರ್ಯ. ಪರಿಗ್ರಹ ಅಂದರೆ ನೀನು ಸಂಪಾದನೆ ಮಾಡಿದ್ದು ಅಂತ ಒಂದು ಅರ್ಥ, ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಿ, ಎಚ್ಚರ, ಇಂತೆಲ್ಲ ಅನ್ಯಾಯ ಮಾಡಬೇಡ ಅಂತ. ಇನ್ನೊಂದು ಧರ್ಮ ಪರಿಗ್ರಹ ಅಂದರೆ, ಪರಿಗ್ರಹ ಅಂದರೆ ಪತ್ನಿ ಅಂತ ಅರ್ಥ. ಪರಿಗ್ರಹ ಅನ್ನೋ ಶಬ್ದಕ್ಕೆ ಪತ್ನಿ ಅಂತ ಅರ್ಥ ಇದೆ. ಹಾಗಾಗಿ ಧರ್ಮ ಪರಿಗ್ರಹ ಅಂದರೆ ಧರ್ಮ ಪತ್ನಿ ಅಂತ ಅರ್ಥ. ನಿನ್ನ ಪತ್ನಿ ಅಂತವಳು ಅನ್ನೋದು ಒಂದ್ಸರಿ ನೆನಪು ಮಾಡ್ಕೊ. ಮಹಾಪತಿವ್ರತ ಅವಳು. ಅದನ್ನೇ ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ, ಪರಿಗ್ರಹ ಮಂದೋದರಿ. ಮಂಡೋದರಿ ಅಂತ ಕರೀತಿರ್ತಾರೆ ಅವಳನ್ನು. ಮಂಡಾದರೂ ಮಂದಾದರೂ ಒಂದೇ ಅರ್ಥ. ಉದರ ನಡುವಿನ ಭಾಗ ಕೃಶವಾಗಿರಬೇಕು, ಒಂದು ಲಕ್ಷಣ. ಅವಳನ್ನೇ ತಾತ್ಪರ್ಯ ನಿರ್ಣಯದಲ್ಲಿ ಮಂಡ ಮಧ್ಯಕ ಅಂತ ವರ್ಣನೆ ಮಾಡಿ, ತತಸ್ಸ ಮಂಡ ಮಧ್ಯಕ ಸುತಂ ಸಮೀಕ್ಷ ರಾವಣ ಅಂತ. ಮಂದೋದರಿ ಅಥವಾ ಮಂಡೋದರಿ ಅಂತ ರಾಮಾಯಣದಲ್ಲೆಲ್ಲ ಕಡೆ ಬಂದಿದೆ. ಇಂಥ ಮಹಾಧಾರ್ಮಿಕಳಾದ ಪತ್ನಿಯನ್ನು ನಿನ್ನ ಜೊತೆಗೆ ಇಟ್ಕೊಂಡಿದ್ದೆ, ಅವಳನ್ನು ಬಿಟ್ಟು ಈ ಸೀತೆ ಮೇಲೆ ಕಣ್ಣು ಹಾಕಿದ್ದೀಯಲ್ಲ ಅಂತ ಅವನು ಎಚ್ಚರಿಕೆ ಹೇಳಿದ. ಆ ಹಿಂದೆ ಕಿಷ್ಕಿಂಧಾಕಾಂಡದಲ್ಲಿ ಅದೆಲ್ಲ ಬಂದಿದೆ. ಕೆಲವು ಜನ ರಾಕ್ಷಸ ಸ್ತ್ರೀಯರು ರಾವಣನ ಬಳಿಗೆ ಬಂದು, ಇವಳು ನಿನ್ನನ್ನು ಒಲ್ಲಳು, ಅವಳಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಿ, ನಾನಿದ್ದೇನೆ, ನನ್ನನ್ನು ಪರಿಗ್ರಹ ಮಾಡುವಂತ ಯಾರ್ಯಾರೋ ರಾಕ್ಷಸಿಯರು ಬಂದಿದ್ರಂತ. ಇವನಿಗೆ ದುರ್ಬುದ್ಧಿ, ಇವನು ಕೇಳಲಿಲ್ಲ, ಸೀತೆಯನ್ನೇ ಒಲಿಸ್ಕೋಬೇಕು ಅಂತ ಇವನ ಪ್ರಯತ್ನ. ನೀನು ಗಳಿಸಿದ ಧರ್ಮವನ್ನು ಈ ಅಧರ್ಮದಿಂದ ಹಾಳು ಮಾಡ್ಕೋಬಾರ್ದು, ತಿಳ್ಕೋ. ನತು ಧರ್ಮೋಪಸಂಹಾರಂ ಅಧರ್ಮ ಫಲ ಸಂಹಿತಂ ತದೇವ ಫಲಮನ್ವೇತಿ ಧರ್ಮಶ್ಚ ಅಧರ್ಮನಾಶಕ. ಯಾವತ್ತೂ ಕೂಡ ಧರ್ಮದಿಂದ ಈ ಅಧರ್ಮ ಮಾಡಿ ಧರ್ಮವನ್ನು ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಅದೊಂದು ಶಾಸ್ತ್ರದ ಮಾತು. ಭಗವದ್ಗೀತಾದಲ್ಲಿ ಅದನ್ನು ಹೇಳ್ತಾರೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಹ ತೂ ಅನಯೋಸ್ತತ್ವದರ್ಶಿಭಿ ಅಂತ. ಅದಕ್ಕೆ ಪ್ರಕೃತಿಯ ಕಾರ್ಯ ಅನ್ನೋ ಒಂದು ಅರ್ಥ ಬೇರೆ ಇದೆ. ನಾವಿಲ್ಲಿ ತಿಳ್ಕೊಳ್ಬೇಕಾದ ಅರ್ಥ ಏನಂದರೆ, ನಾಸತೋ ವಿದ್ಯತೆ ಭಾವ, ಅಸತ್ಕಾರ್ಯದಿಂದ ಸತ್ಫಲ ಯಾವತ್ತೂ ಸಿಗೋದಿಲ್ಲ. ದುಷ್ಟ ಕಾರ್ಯವನ್ನು ಮಾಡಿದರೆ, ಆ ದುಷ್ಟ ಬೀಜವನ್ನು ಬಿತ್ತಿದರೆ ಅದರಂತೆ ದುಷ್ಫಲ ಪಡಿಲೇಬೇಕು. ನಾಭಾವೋ ವಿದ್ಯತೆ ಸತಃ. ಹಾಗೆ ಒಂದು ಸತ್ಕಾರ್ಯ ಮಾಡಿದರೆ ಆ ಸತ್ಕಾರ್ಯಕ್ಕೆ ಯಾವತ್ತೂ ನಾಶ ಇಲ್ಲ. ಇವತ್ತಲ್ಲ ನಾಳೆ ಸತ್ಕಾರ್ಯ ಅಂತ ಫಲ ಕೊಟ್ಟೇ ಕೊಡ್ತದೆ. ನಾವು ಇಷ್ಟೆಲ್ಲ ಧರ್ಮಾಚರಣೆ ಮಾಡಿಬಿಟ್ಟಿದ್ದೀವಿ, ನಮಗೆ ಯಾಕೆ ಫಲ ಕೊಟ್ಟಿಲ್ಲ ಅಂತ ಯಾರು ಗೋಳಾಡಬಾರ್ದು. ಒಂದಲ್ಲ ಒಂದು ಕಾಲಕ್ಕೂ ಅದು ಫಲ ಕೊಟ್ಟೇ ಕೊಡ್ತದೆ. ಜ್ಞಾನಿಗಳಿಗೆ ಇದೆಲ್ಲ ಗೊತ್ತಿದೆ, ಅಜ್ಞಾನಿಗಳಿಗೆ ಗೊತ್ತಿಲ್ಲ ಅಂತ ಭಗವದ್ಗೀತಾ ಹೇಳಿದೆ. ಅದೊಂದು ಶ್ಲೋಕ ಇದೆ. ಧರ್ಮಾಚರಣೆ ಏನು ಮಾಡಿರ್ತಾರೆ ಅವರಿಗೆ ಶುಭ ಫಲ ಸಿಕ್ಕೇ ಸಿಗ್ತದೆ. ಅಧರ್ಮಾಚರಣೆ ಯಾರು ಮಾಡಿರ್ತಾರೆ ಅಧರ್ಮದ ಫಲವೇ ಸಿಗ್ತದೆ. ಅವರು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ನೀನು ಅದರಿಂದ ಎಚ್ಚರಿಕೆಯಿಂದಿರಬೇಕು. ಇದು ಹನುಮಂತ ಆ ರಾವಣನಿಗೆ ಹೇಳಿದ ಮಾತು. ಅಧರ್ಮ ಫಲ ಸಂಯುತ ಉತ್ಕಟೋತ್ತರ ಭಾವಿ ಯಹ ಅಧರ್ಮ ಪರದಾರ ಧರ್ಷಣಾದಿರೂಪ. ಪರಸ್ತ್ರೀ ಮೇಲೆ ಕಣ್ಣು ಹಾಕಿದ ಒಂದು ದುಶ್ಚಟ ಏನಿದೆ, ಇದು ನಾಶಾಧಿಕಂ ತೇನ ಸಂಯುತ ಪುಮಾನ್, ನಿನ್ನ ಪುಣ್ಯವನ್ನೆಲ್ಲ ಹಾಳು ಮಾಡ್ತದೆ. ಆದ್ದರಿಂದ ನೀನು ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅನ್ನುವಂಥ ಅವನಿಗೆ ಹೇಳಿತ್ತು. ಅತಃ ಅಧರ್ಮನಾಶನ ನ ಭವತಿ. ಪುಣ್ಯ ಕಾರ್ಯ ಮಾಡು, ಪುಣ್ಯ ಕಾರ್ಯ ಯಾವತ್ತೂ ನೀನು ಕೈ ಬಿಡೋದಿಲ್ಲ, ಅದು ನಿನ್ನ ಎತ್ತಿ ಹಿಡಿತದೆ. ಈಗಾಗಲೇ ಬೇಕಾಷ್ಟು ಪುಣ್ಯ ನೀನು ಮಾಡಿದ್ದಿ, ಅದ್ರ ಫಲನೂ ಸಿಕ್ಕಿದೆ ನಿನಗೆ. ಮೆರೆದಾಡ್ತಾ ಇದ್ದೀಯಲ್ಲ, ರಾಕ್ಷಸ ಸಾಮ್ರಾಟನಾಗಿ ಮೆರೆದಾಡ್ತಾ ಇದ್ದಿ, ಇನ್ನೇನಾಗಬೇಕಾಗಿದೆ. ಆದರೆ ಈಗ ಅಧರ್ಮ ಮಾಡಿದ್ಯಲ್ಲ, ಇದರ ಫಲ ಮಾತ್ರ ನೀನು ಅನುಭವಿಸ್ತೀವಿ. ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಿರ್ತಾರೆ, ಅದನ್ನು ಯಾವತ್ತೂ ನೆನಪಿಟ್ಕೋಬೇಕು. ಆ 14 ವರ್ಷಾತ್ ಕರ್ಮಾಣಿ ನಿಯಮೇನತು
ದಶಾವರಾಣಾಂ ಜನ್ಮಾನ ಕಾರಣಾನಿ ಕರೋತ್ತೆ ಎಂಬ ಮೊದಲ 14 ವರ್ಷ ಹುಟ್ಟಿದ 14 ವರ್ಷ ಮೊದಲು ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಎಚ್ಚರ ಇರೋದಿಲ್ಲ. ಆದ್ದರಿಂದ ಮೊದಲ 14 ವರ್ಷದಲ್ಲಿ ನಾವು ಮಾಡಿದ ಕರ್ಮಗಳು ಮುಂದಿನ ಫಲ ಕೊಡೋದಿಲ್ಲ. ಆದರೆ 14 ವರ್ಷಗಳ ನಂತರ ಯಾವತ್ತೂ ನಾವು ಮಾಡಿದ ಕರ್ಮಗಳಿಗೆ ನಾವು ಜವಾಬ್ದಾರ ಆಗ್ತಾನೆ ಹೋಗ್ತೇವೆ. ಹಿಂದೆ ಯಾವುದೋ ಕರ್ಮ ಮಾಡಿದ್ವಿ, ಆ ಕರ್ಮದ ಫಲವಾಗಿ ಇವತ್ತಿನ ಜನ್ಮ ತಳೆದಿದ್ದೀವಿ. ಈಗ 14 ವರ್ಷ ಆದಮೇಲೆ ಸುಮಾರು 70-80 ವರ್ಷ ಬದುಕ್ತೀವಿ ಅಂತ ಇಟ್ಕೊಂಡ್ರೆ ಅಷ್ಟು ವರ್ಷ ನಾವು ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಇವೆಲ್ಲ ಬೀಜ. ಈ ಮಾಡಿದ್ದನ್ನು ನಾವು ಮಹಾರಾಯರು ಉಣ್ಲೇಬೇಕಾಗ್ತದೆ. ಇದು ಅಲ್ಲಿರುವಂತಹ ಶಾಸ್ತ್ರ. ಯಾವತ್ತೂ ಮನುಷ್ಯ ಧರ್ಮ ಅಧರ್ಮದ ಬಗ್ಗೆ ಭ್ರಮೆಗೊಳಗಾಗಬಾರ್ದು. ಮೆಜಾರಿಟಿ ಅನ್ನೋದು ಎಷ್ಟನೇ ವರ್ಷಕ್ಕೆ ಅಂತ ಕಾನೂನಿನ ಪಂಡಿತರು ಗದ್ದಲ ಮಾಡಿದ್ದು 18 ವರ್ಷಕ್ಕೆ 16 ವರ್ಷಕ್ಕೆ ಅಂಥ ನೀಚ ಅಪರಾಧಗಳನ್ನು ಮಾಡಿದವ್ರನ್ನ, ಪರಸ್ತ್ರೀ ಮೇಲೆ ಕಣ್ಣು ಹಾಕಿದವರನ್ನ ಅವರಿನ್ನೂ 18 ವರ್ಷ ಆಗಿಲ್ಲ ರೀ ಅವರಿಗೆ, ಅದರಿಂದ ಅವ್ರಿಗೆ ಶಿಕ್ಷೆ ಕೊಡೋದು ಬೇಡ, ಅವ್ರಿಗೇನಾದರೂ ಸೌಮ್ಯವಾದ ಶಿಕ್ಷೆ ಕೊಡೋಣ, ರಿಮ್ಯಾಂಡ್ ಹೋಮ್ನಲ್ಲಿ ಇಡೋಣ ಅಂತ ಕಾನೂನಿನ ಪಂಡಿತರು ಇವತ್ತಿಗೂ ಗೊಂದಲದಲ್ಲೇ ಇದ್ದಾರೆ. ಶಾಸ್ತ್ರ ಹೇಳ್ತದೆ ಮೆಜಾರಿಟಿ 14ನೇ ವರ್ಷಕ್ಕೆ ಬರ್ತದಂತ. ಉಳಿದಿದ್ದೆಲ್ಲ ಬರ್ತದೆ, ಜಗತ್ತಿನ ಉಳಿದಿದ್ದೆಲ್ಲ ಕಾಮನ್ ಸೆನ್ಸ್ಗಳೆಲ್ಲ ಏನೇನು ಮಾಡಬೇಕು ಅನ್ನೋದೆಲ್ಲ ತಿಳಿತದೆ. ಇವತ್ತಿನ ಹುಡುಗರಿಗಂತೂ 10-12 ವರ್ಷಕ್ಕೆ ತಿಳಿತದೆ. ಮತ್ತು ಹಾಗಿರುವಾಗ ಅವ್ರು ಮಾಡಿದ ಕರ್ಮಕ್ಕೆ ಅವ್ರನ್ನ ಯಾಕೆ ಜವಾಬ್ದಾರರನ್ನಾಗಿ ಮಾಡಬಾರ್ದು? 14ನೇ ವರ್ಷಕ್ಕೆ ಜವಾಬ್ದಾರಿ ಬರ್ತದೆ, ಶಾಸ್ತ್ರ ಹೇಳ್ತದೆ. ವಸ್ತುತಃ ಪ್ರಾಯ ಇನ್ನೂ ಮುಂದೆ ಹೋದಂತೆ ಆ ಮೆಜಾರಿಟಿಯನ್ನು ಇನ್ನೂ ಕಡಿಮೆ ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ನಾವು ಮೇಜರ್ ಅಲ್ಲ ಅನ್ನೋ ನೆಪದಲ್ಲಿ ಅನೇಕ ಜನ ಅಪರಾಧದ ಈ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಎಚ್ಚರಿಕೆಯಿಂದಿರಬೇಕು. ನಾವಾದರೂ ಯಾರು ಬರೇ ಕಾನೂನನ್ನು ನಂಬಿಕೊಂಡಿದ್ದಾರೆ ಅವ್ರಿಗೇನು ಮಾಡ್ಲಿಕ್ಕೆ ಬರೋದಿಲ್ಲ. ಧರ್ಮಶಾಸ್ತ್ರ ಪರಿವೇ ಇಲ್ಲದೆ ಇದ್ದವರಿಗೆ, ಯಾರು ಧರ್ಮಶಾಸ್ತ್ರ ಓದ್ದವರಿದ್ದಾರೆ, ಕೇಳಿದವರಿದ್ದಾರೆ, ಅವರಾದರೂ 14ನೇ ವರ್ಷಕ್ಕೆ ನಮಗೆ ಮೆಜಾರಿಟಿ ಬಂದಿದೆ ಅನ್ನೋದನ್ನು ಅರ್ಥಕೋಬೇಕು. ಹಾಗೆ ಅಧರ್ಮ ಮಾಡುವುದರಿಂದ ದೂರ ಇರಬೇಕು. ಅದು ನಾವು ತಿಳ್ಕೊಳ್ಬೇಕಾದ್ದು. ಈಗಾಗಲೇ ಸೀತಾದೇವಿಗೆ ಯಾರು ಹಿಂಸೆ ಕೊಟ್ಟಿದ್ದಾರೆ ಅವನನ್ನು ಸದೆ ಬಡಿತೇನೆ ಅಂತ ರಾಮ ಪ್ರತಿಜ್ಞೆ ಮಾಡಿ ಆಗಿದೆ. ಸೀತೆ ಅಂದರೆ ಅವಳು ಕಾಳರಾತ್ರಿ, ಅರ್ಥ ಇಟ್ಕೋ, ಈ ಅಮಾವಾಸ್ಯೆಯೋ ಮತ್ತು ಯಾವುದೋ ಪರ್ವಕಾಲವೋ ಅಂತ ಹೊತ್ತಿನಲ್ಲಿ ರಾತ್ರಿ ಹೊತ್ತು ಅಲ್ಲಿ ಸಂಚಾರ ಮಾಡಬಾರ್ದು ಅಂತ ಅಂತಿರ್ತಾರೆ. ಅಂಥ ಒಂದು ಕಾಲ ರಾತ್ರಿ ಇದ್ದಂತೆ ಅವಳನ್ನೇನು ನಂಬಿ ಅವಳನ್ನು ಸ್ವೀಕಾರ ಮಾಡಿ ಸುಖಪಡ್ತೀನಿ ಅಂತ ನೀನು ಹೊರಟಿದ್ದಿ. ಆದರೆ ಅವಳು ನಿನ್ನನ್ನು ಹಾಳು ಮಾಡ್ತಾಳೆ, ಅದನ್ನು ತಿಳ್ಕೊ. ಯಾರು ರಾಮನನ್ನು ಎದುರಿಸಿ ನಿಲ್ಲುತ್ತಾರೆ ಅವ್ರು ಯಾರೂ ಕೂಡ ಜಗತ್ತಿನ ಒಡೆಯರಾದ ಚಿತ್ರಮುಖ ಬ್ರಹ್ಮ ಆಗಿರಲಿ ಮತ್ತಾರೇ ಆಗಿರಲಿ, ಅವ್ರು ಯಾರೂ ಇವನ ಎದುರಿಗೆ ನಿಲ್ಲಕ್ಕಾಗೋದಿಲ್ಲ. ಸರ್ವತ್ರ ಸಮಭೂತೇಶು ಸರ್ವಕಾಲೇಶು ನಾಸ್ತಿ ಸಹ. ರಾಮನನ್ನು ಎದುರಿಸಿ ನಿಲ್ಲುವವರು ಹಿಂದೆಯೂ ಇರಲಿಲ್ಲ, ಮುಂದೂ ಇರೋದಿಲ್ಲ, ಇಂದೂ ಇಲ್ಲ. ಇದನ್ನು ತಿಳ್ಕೊ. ಕಾಮಂ ಖಲು ಅಹಮಪ್ಯೇಕ. ವಸ್ತುತಃ ನಾನು ಒಬ್ಬನೇ ಸಾಕು, ನಿನ್ನ ಇಡೀ ಲಂಕೆಯನ್ನು ನುಚ್ಚು ನೂರು ಮಾಡಲಿಕ್ಕೆ ನಾನು ಒಬ್ಬನೇ ಸಾಕು. ಆದರೂ ರಾಮ ಪ್ರತಿಜ್ಞೆ ಮಾಡಿದ್ದಾನೆ, ಆದ್ದರಿಂದ ಅವನು ಬರೋವನಿದ್ದಾನೆ. ಅವನು 14,000 ರಾಕ್ಷಸರನ್ನು ಒಬ್ಬನೇ ಸದೆ ಬಡಿದ, ಅದು ನಿನ್ನ ಕಥೆ ಗೊತ್ತಿದೆ. ವಾಲಿಯನ್ನು ಕೊಂದ ಅನ್ನೋದು ಕಥೆ ಗೊತ್ತಿದೆ. ಇವತ್ತು ವಾಲಿ ಮತ್ತು ರಾಮ ಇಬ್ಬರೂ ಜೊತೆಗಿದ್ದಾರೆ. ಅದನ್ನೆಲ್ಲ ನೀನು ತಿಳ್ಕೊಂಡ್ರೆ ಏನು ಗತಿ ಆದಿತ್ತು? ಸ್ವಲ್ಪ ಎಚ್ಚರಿಕೆ ಇಟ್ಟುವ. ಈ ಸೀತೆ ಅನ್ನೋದೊಂದು ಕಾಲಪಾಶ ಇದ್ದಂತೆ, ಒಂದು ಕುಣಿಕೆ ಅದು. ಅದನ್ನು ತಂದು ಅದನ್ನೇನೋ ನಿನ್ನ ಗಂಟು ಹಾಕ್ಕೋಬೇಕು ಅಂತ ಆಲೋಚನೆ ಮಾಡಿದ್ದೆ. ಮದುವೆ ರೂಪದಲ್ಲಿ ಗಂಟು ಹಾಕ್ಕೋಬೇಕು ಅಂತ ಮಾಡಿದ್ದೆ. ನೀನು ಗಂಟು ಹಾಕ್ಕೊಳ್ಳುವುದು ಸೀತೆಯನ್ನಲ್ಲ, ಕಾಲದ ಕುಣಿಕೆಯನ್ನೇ ನೀನು ಗಂಟು ಹಾಕ್ಕೊಂಡಂತೆ. ಸ್ವಲ್ಪ ವಿಚಾರ ಮಾಡು, ಆತ್ಮಕ್ಷೇಮದ ಬಗ್ಗೆ ವಿಚಾರ ಮಾಡು. ಲಂಕಾಪಟ್ಟಣ ಇವತ್ತು ಈಗಾಗಲೇ ಅದು ಸುಟ್ಟು ಬೂದಿಯಾಗಿ ಹೋಗಿದೆ. ಯಾವುದರಿಂದ? ಸೀತೆಯ ತೇಜಸ್ಸಿನಿಂದ ಅದು ಈಗಾಗಲೇ ಸುಟ್ಟು ಬೂದಿಯಾಗಿ ಹೋಗಿದೆ. ಅದನ್ನು ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಪಾಪಿ ಪಾಪೇನ ಹನ್ಯತೆ ಅಂತ. ಯಾರ್ಯಾರು ಪಾಪಿಗೆ ಮುಂದೆ ಯಾರು ಅವ್ರನ್ನ ಬಂದು ಕೊಲ್ತಾರೆ ಅಂತ ಮುಂದೆ ಕಾಯಬೇಕಾಗಿಲ್ಲ, ಈಗಾಗಲೇ ಅವ್ರು ಸತ್ತು ಹೋದಂತೆಯೇ. ಯಾಕೆಂದರೆ ಅವ್ರು ಮಾಡಿದ ಪಾಪ ಅವ್ರನ್ನ ಈಗಾಗಲೇ ಕೊಂದು ಹಾಕಿದೆ. ತಲೆಯನ್ನು ಮುಂಡದ ಮೇಲೆ ಇನ್ನೂ ರುಂಡ ಹಂಗೆ ಅಂಟಿಕೊಂಡಿದೆ. ಅವತ್ತೊಂದು ಕಾಲದಲ್ಲಿ ಬೀಳ್ತದೆ ಅದು. ಸಾವು ಅಷ್ಟು ನಿಶ್ಚಿತ. ಅದನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಿರ್ತಾರೆ. ನೀನು ನಿನ್ನೊಬ್ಬನ ಅಪರಾಧದಿಂದ ಈ ಮಂತ್ರಿಗಳು, ನಿನ್ನ ಸೇನಾಪತಿಗಳು, ನಿನ್ನ ಪತ್ನಿಯರು ಎಲ್ಲರನ್ನೂ ಕಳ್ಕೋತಿ. ಅದ್ರ ಬಗ್ಗೆ ಒಂದು ಎಚ್ಚರ ಇರಲಿ. ದೇವಾಶ್ಚ ದೈತ್ಯಾಶ್ಚ ನಿಶಾಚರೇಂದ್ರ ಗಂಧರ್ವ ವಿದ್ಯಾಧರ ನಾಗಯಕ್ಷಾ ರಾಮಸ್ಯ ಲೋಕತ್ರಯ ನಾಯಕಸ್ಯ ಸ್ಥಾತು ನಶಕ್ತಾ ಸಮರೇಶು ಸರ್ವೇ.
ಜಗತ್ತಿನಲ್ಲಿ ಯಾವ ದೇವತೆ, ಯಾವ ದೈತ್ಯರು, ನಿಶಾಚರರು, ಗಂಧರ್ವರು, ವಿದ್ಯಾಧರರು, ನಾಗರು, ಲೋಕನಾಯಕನಾದ ರಾಮನ ಎದುರಿಗೆ ಇವರ್ಯಾರೂ ಏನು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಸ್ವಯಂಭೂ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅಥವಾ ರುದ್ರ, 3 ಕಣ್ಣುಳ್ಳಂತಹ ರುದ್ರ, ಅವನು ತ್ರಿಪುರಾಂತಕ, 3 ಜನ ತ್ರಿಪುರಾಸುರರನ್ನು ಸದೆಬಡಿದವನು. ಇಂದ್ರೋ ಮಹೇಂದ್ರ ಸುರನಾಯಕೋವ, ಎಲ್ಲ ದೇವತೆಗಳ ಒಡೆಯ ಇರಬಹುದು ಇಂದ್ರ, ವಿಕಾಸನ ರಾಕ್ಷಸರನ್ನ ನಾಶ ಅವನು ಮಾಡಿದ್ದಾನೆ. ಸ್ಥಾತು ನಶಕ್ತಾಹ ಎದುರಾಗವಸ್ಯ, ಆದರೆ ಅವರ್ಯಾರೂ ಕೂಡ ರಾಮನ ಎದುರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ರುದ್ರ ಅಂತ ಬಂದಿದೆಯಲ್ಲ, ರುದ್ರ ತ್ರಿನೇತ್ರ ಅಂತ ಎರಡೆರಡು ಶಬ್ದ ಬಂದಿದೆಯಲ್ಲ, 3 ಕಣ್ಣುಳ್ಳ ರುದ್ರ ಅಂತ ಅರ್ಥ ಮಾಡ್ಕೋಬಹುದು. ಇನ್ನೊಂದು ಅರ್ಥ ಹೇಳ್ತಾರೆ ಸತ್ಯಧರ್ಮರು, ರುದ್ರ ಅಂದರೆ ಕ್ರೂರನಾದ ಯಮ, ಯಮನ ಹೆಸರಲ್ಲಿ ಬಂದಿಲ್ಲಲ್ಲ, ಅದಕ್ಕಾಗಿ ಅವನು ಒಬ್ಬರನ್ನು ತಗೊಳ್ಳೋಣ. ರುದ್ರ ಎಂಬ ಶಬ್ದದಿಂದ ಯಮನನ್ನು ತಗೊಳ್ಳೋಣ, ತ್ರಿನೇತ್ರ ಎಂಬ ಶಬ್ದದಿಂದ ಪಾರ್ವತಿಪತಿಯನ್ನು ತಗೊಳ್ಳೋಣ. ಯಮನಿಗೂ ಶಕ್ತಿ ಇಲ್ಲ ಅನ್ನೋದನ್ನ ತಿಳಿದುಕೋ. ಇನ್ನೊಂದು ಅರ್ಥ ಹೇಳ್ತಾರೆ, ಗಣಪತಿಯನ್ನಾದರೂ ನಂಬಿ ಬದುಕಬಹುದಾ ಅಂದರೆ ಯಾರನ್ನೂ ನಂಬಿ ಬದುಕುವಂತಿಲ್ಲ. ತ್ರಿಪುರಾಂತಕ ಅಂತಿದೆಯಲ್ಲ, ತ್ರಿಪುರಾಂತ ಅಂದರೆ ರುದ್ರ, ಆ ರುದ್ರನಿಂದ ಯಾರ ತಲೆ ಕಡಿಯಲ್ಪಟ್ಟಿತೋ, ಕ ಅಂದರೆ ತಲೆ, ತ್ರಿಪುರಾಂತಕ ಅಂದರೆ ರುದ್ರ ಅಂತ ಎಲ್ಲ ಕಡೆ ಗೊತ್ತಿದೆ, ಅದು ಪ್ರಸಿದ್ಧವಾದ ಶಬ್ದವೇ. ತ್ರಿಪುರಾಂತ ಅಂದರೆ ರುದ್ರ ಅಂತ ಅರ್ಥ ಮಾಡ್ಕೊಳ್ಳೋಣ, ಕ ಅಂದರೆ ತಲೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾರ ತಲೆ ಅಂದರೆ ಗಣಪತಿಯ ತಲೆ. ಗಣಪತಿಯ ತಲೆಯನ್ನು ತ್ರಿಪುರಾಂತಕನಾದ ಈ ರುದ್ರ ಕಡದ್ನಲ್ಲ, ಯಾವ ಗಣಪತಿಯ ತಲೆಯನ್ನು ತ್ರಿಪುರಾಂತಕನಾದ ರುದ್ರ ಕಡದ್ನಲ್ಲ, ಅಂಥ ಗಣಪತಿಯು ಕೂಡ ನಿನ್ನನ್ನು ಬದುಕಿಸೋದಕ್ಕೆ ಸಾಧ್ಯ ಇಲ್ಲ, ಅವನು ಭಗವಂತನನ್ನು ಎದುರಿಸಿ ನಿಲ್ಲುವುದು ಸಾಧ್ಯ ಇಲ್ಲ. ಎಚ್ಚರಿಕೆ ಇಟ್ಕೋ. ವಿನಾಯಕಸ್ಯವ, ಇಂಥ ಯಾವ ದೇವತೆಯೂ ನಿನ್ನ ಎದುರಿಸುವುದು ಸಾಧ್ಯ ಇಲ್ಲ. ಸುರನಾಯಕ, ಸುರನಾಯಕ ಅಂದರೆ ಇಂದ್ರ ಅಂತ ಅರ್ಥ ಸಾಮಾನ್ಯವಾಗಿ ಗೊತ್ತಾಗ್ತದೆ. ಸತ್ಯಧರ್ಮ ಸ್ವಾಮಿಗಳು ಹೇಳ್ತಾರೆ, ಬರೇ ಇಂದ್ರ ಅಲ್ಲ, ಸುರನಾಯಕ ಅಂದರೆ ದೇವತೆಗಳ ಸೇನಾಪತಿಯಾದ ಷಣ್ಮುಖ. ಷಣ್ಮುಖನ ಪತ್ನಿ ಯಾರು? ದೇವಸೇನ. ದೇವತೆಗಳ ಸೈನ್ಯ ಏನಿದೆಯಲ್ಲ, ಅದಕ್ಕೆ ಅಭಿಮಾನಿಯಾದ ಒಬ್ಬಳು ದೇವತಾ ಸ್ತ್ರೀ ಇದ್ದಾಳೆ, ಅವಳು ದೇವಸೇನ. ಅವಳೇ ಈ ಷಣ್ಮುಖನ ಹೆಂಡತಿ. ಇದು ಮಹಾಭಾರತ ಇತ್ಯಾದಿ ಕಡೆ ಬರ್ತದೆ. ಈ ಬರೀ ಇಷ್ಟೇ ಶ್ಲೋಕ ನೋಡಿದ್ರೆ ನಮಗೆ ಯಮನ, ಗಣಪತಿಯ, ಷಣ್ಮುಖನ ಹೆಸರು ಕಾಣಿಸೋದಿಲ್ಲ ಇಲ್ಲಿ. ಯಾಕಂದ್ರೆ ನಾವೇನು ನೋಡಿದ್ದೀವಿ, ಗಣಪತಿ ಅಂತ ಹೆಸರು ಬಂದರೆ ಗಣಪತಿ ಅಂತ ತಿಳಿತದೆ ನಮಗೆ, ಷಣ್ಮುಖ ಅಂತ ಹೆಸರು ಬಂದರೆ ಷಣ್ಮುಖ ಅಂತ ತಿಳಿತದೆ, ಯಮ ಅಂತ ಹೆಸರು ಬಂದರೆ ಯಮ ಅಂದರೆ ಯಮ ಅಂತ ತಿಳಿತದೆ. ಬೇರೆ ಶಬ್ದಗಳು ಬಂದರೆ ಬೇರೆ ಶಬ್ದಗಳಿಂದ ಗಣಪತಿಯನ್ನು, ಯಮನನ್ನು, ಇವ್ರನ್ನೆಲ್ಲ ತಗೊಳ್ಬೇಕು ಅನ್ನೋ ಎಚ್ಚರ ನಮಗೆ ಬರೋದಿಲ್ಲ. ಅದಕ್ಕೆ ಸತ್ಯಧರ್ಮ ಸ್ವಾಮಿಗಳು ಇಂಥ ವ್ಯಾಖ್ಯಾನಗಳನ್ನು ಮಾಡಿ ತೋರಿಸ್ತಾರೆ. ಸಾಧಾರಣ ಸಂಸ್ಕೃತ ಪಾಂಡಿತ್ಯ ಇದ್ದವರಿಗೆ, ವಾಗ್ದೇವಿಯ ಅನುಗ್ರಹ ಇಲ್ಲದೇ ಇದ್ದವರಿಗೆ ಹೀಗೆಲ್ಲ ಪದಚ್ಛೇದ ಮಾಡಿ ಪದಗಳನ್ನು ಒಡೆದು ಅದರಿಂದ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ತಿಳಿಯೋದೇ ಇಲ್ಲ. ಅದು ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನದಿಂದಷ್ಟೇ ತಿಳಿಯುತ್ತದೆ. ಭಾಗವತದಲ್ಲಿ ಸತ್ಯಧರ್ಮ ಸ್ವಾಮಿಗಳ ಆ ಪ್ರತಿಭಾ ವ್ಯಕ್ತ ಆಗಿದೆ, ಇಲ್ಲಿ ಸುಂದರಕಾಂಡದಲ್ಲಿ ವ್ಯಕ್ತ ಆಗ್ತದೆ. ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅವರು ರುದ್ರಾಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಸತ್ಯಧರ್ಮ ಸ್ವಾಮಿಗಳು. ನಮಕ ಚಮಕ ಅಂತಿದೆಯಲ್ಲ, ನಮಸ್ತೆ ರುದ್ರಮನ್ಯವ ಉತೋತ ಈಶವೇ ನಮಃ, ಅದು ನಮಕ. ವಾಜಸ್ತಮೆ, ಪ್ರಸವಷ್ಟಮೆ, ಪ್ರಯತಿಷ್ಠಮೆ ಅಂತ ಇನ್ನೊಂದು ಮುಂದೆ ಬರ್ತದಲ್ಲ, ಅದು ಚಮಕ. ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಸತ್ಯಧರ್ಮ ಸ್ವಾಮಿಗಳು. ಹಾಗೂ ಇಲ್ಲೆಲ್ಲ ಅಲ್ಲಿಯೂ ಕೂಡ ಸಾಮಾನ್ಯ ಈ ವಾಲ್ಮೀಕಿ ರಾಮಾಯಣವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟವೇ, ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ವೇದಾರ್ಥ ಮಾಡೋದು ಇನ್ನೂ ಕಷ್ಟ, ಅದಕ್ಕೂ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ ಸತ್ಯಧರ್ಮ ಸ್ವಾಮಿಗಳು. ಅದು ಅವರ ಪ್ರತಿಭಾಬಲ, ಅದನ್ನು ಪ್ರತಿಭಾ ಅಂತಾರೆ. ಇನ್ನೊಬ್ರು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಹೇಳುವುದಕ್ಕೆ ಪಾಂಡಿತ್ಯ ಅಂತಾರೆ, ತಾವು ಹೊಸ ಅರ್ಥವನ್ನು ಹೇಳುವುದಕ್ಕೆ ಪ್ರತಿಭಾ ಅಂತಾರೆ. ಅದು ಸತ್ಯಧರ್ಮ ಸ್ವಾಮಿಗಳ ಪ್ರತಿಭಾ. ಹೀಗೆ ಇವರು ಯಾರೂ ಕೂಡ ನಿನ್ನನ್ನು ರಕ್ಷಿಸೋದಿಲ್ಲ. ಅಷ್ಟೇ ಅಲ್ಲ, ನಿನ್ನನ್ನು ರಕ್ಷಿಸುವುದು ಹೋಗಲಿ, ಆ ರಾಮನ ಎದುರಿಗೆ ಅವ್ರು ಯಾರಿಗೆ ನಿಲ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದನ್ನು ತಿಳಿದುಕೋ. ತಸ್ಯ ತದ್ವಚನಂ ಶುತ್ವ ವಾನರಸ್ಯ ಮಹಾತ್ಮನಃ. ಇದನ್ನೆಲ್ಲ ಕೇಳಿದಾಗ ಆ ರಾವಣನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಮೈ ಉರಿಯಿತು. ಆಜ್ಞಾಪಯದ್ ವಧಂ ತಸ್ಯ ರಾವಣ ಕ್ರೋಧ ಮೂರ್ಛಿತ. ಇನ್ನೇನು ಕ್ರೋಧ ಒಂದು ಮೂರ್ಛೆ ಹೋಗೋದೇ ಒಂದು ಬಾಕಿ, ಅಂಥ ಕೋಪ.
ಹನುಮಂತನನ್ನು ಕೊಂದು ಹಾಕಿಬಿಡ್ರಿ ಅಂತ ಆಜ್ಞೆ ಮಾಡಿದ. ನಿವೇದಿತವತೋ ದೌತ್ಯಂ ನಾನು ಮೇನೆ ವಿಭೀಷಣ. ಆವಾಗ ಅಲ್ಲಿ ವಿಭೀಷಣ ನಡುವೆ ಬಂದ. ದೂತನನ್ನು ಕೊಲ್ಲಬಾರದು ಅಂತ ಅವನಿಗೆ ರಾವಣನಿಗೆ ತಿಳಿ ಹೇಳಿದ. ಅವನೇನು ಹೇಳಿದ? ಈ ಮುಂದಿನಂತೆ ತನ್ನ ಅಣ್ಣನಿಗೆ ಹೇಳಿದ, ಕ್ಷಮಸ್ವ ರೋಷಂ ತ್ಯಜ ರಾಕ್ಷಸೇಂದ್ರ. ರಾಕ್ಷಸಾಧಿಪತಿಯಾದ ರಾವಣನೇ, ಅಣ್ಣನೇ, ರಾಮನ ಎದುರು ಯಾರೂ ಯುದ್ಧ ಮಾಡೋದು ಸಾಧ್ಯ ಇಲ್ಲ. ಈಗ ನಿನಗೇನು ಕೋಪ ಬಂದಿದೆ ಆ ಕೋಪವನ್ನೆಲ್ಲ ಬದಿಗಿಟ್ಕೋ, ನನ್ನ ಮಾತನ್ನು ಕೇಳು, ದೂತನನ್ನು ಕ್ಷಮಿಸು. ರಾಜಧರ್ಮ ವಿರುದ್ಧಂ ಚ ಲೋಕವೃತ್ತೇಶ್ಚ ಗರ್ಹಿತಂ. ರಾಜರು ಯಾವತ್ತೂ ದೂತರಿಗೆ ತೊಂದರೆ ಕೊಡಬಾರದು. ದೂತರು ಅಲ್ಲೇನು ಕೇಳಿ ಬಂದಿರ್ತಾರೆ ಅದನ್ನ ಇಲ್ಲಿ ಒಪ್ಪಿಸ್ಲಿಕ್ಕೆ ಬಂದಿರ್ತಾರೆ ಅಷ್ಟೇ. ಆದ್ದರಿಂದ ಅವ್ರಿಗೆ ತೊಂದರೆ ಕೊಡಬಾರ್ದು. ಇದು ರಾಜಧರ್ಮಕ್ಕೂ ಯೋಗ್ಯ ಅಲ್ಲ, ಲೋಕದ ನೀತಿಗೂ ವಿರುದ್ಧ ಅಲ್ಲ. ಮಹಾ ಪರಾಕ್ರಮೆಯಾದ ನೀನು, ಧರ್ಮಜ್ಞ ಕೃತಜ್ಞ ನೀನು, ಎಲ್ಲವನ್ನೂ ತಿಳಿದವನು, ನಿನ್ನಂಥವನಿಗೂ ಇದು ಉಚಿತ ಅಲ್ಲ. ಧರ್ಮಜ್ಞಶ್ಚ ಕೃತಜ್ಞಶ್ಚ ರಾಜಧರ್ಮ ವಿಶಾರದ ಪರಾವರಜ್ಞ. ಎಲ್ಲ ಪ್ರಾಣಿಗಳ ಎಲ್ಲ ಜೀವರ ಹಿಂದು ಮುಂದೆಲ್ಲವನ್ನೂ ನೀನು ಬಲ್ಲವನು. ತ್ವಮೇವ ಪರಮಾರ್ಥವಿತ್ತು. ಎಲ್ಲ ದೇವತೆಗಳ ಒಳಹೊರಗನ್ನು ಬಲ್ಲವನು. ನಿನಗೆ ಈ ಹನುಮಂತನ ರಾಮನ ಹೊರಹೊಲಗು ಗೊತ್ತಿಲ್ಲೇನು? ಗೃಹ್ಯಂತೆ ಯದಿ ರೋಷೇಣ ತಾದೃಶೋಪಿ ವಿಪಸ್ಥಿತ. ಹೀಗೆ ನಿನ್ನಂಥ ವಿದ್ವಾಂಸನೇ ಹೀಗೆಲ್ಲ ಮೋಹಕ್ಕೊಳಗಾಗ್ತಿ ಅಂತಾದರೆ ಮತ್ತೆ ಹಾಗಾದ್ರೆ ಗತಿ ಏನು? ಪರಮಾರ್ಥ ಧರ್ಮಲೋಭ್ಯೋ ಮೋಕ್ಷಾದಿ. ಮೋಕ್ಷವನ್ನು ಹೇಗೆ ಪಡಿಬೇಕು ಅಂತ ಗೊತ್ತು, ಎಲ್ಲನೂ ಗೊತ್ತು ಅವನಿಗೆ. ಆದರೆ ಧರ್ಮಾಚರಣೆ ಮಾಡುವುದು ಬೇಡ ಅಷ್ಟೆ, ಎಲ್ಲನೂ ಗೊತ್ತು. ದೂತನಿಗೆ ಏನು ಶಿಕ್ಷೆ ಕೊಡಬೇಕೋ ಅದನ್ನು ಕೊಡು, ಬೇರೆ ಶಿಕ್ಷೆ ಅವನಿಗೆ ಕೊಡಬೇಡ. ನಪಾಪಾನಾಂ ವಧೇ ಪಾಪಂ ವಿದ್ಯತೆ ಶತ್ರುಸೂದನ ತಸ್ಮಾದೇನಂ ವಧಿಷ್ಯಾಮಿ ವಾನರಂ ಪಾಪಕಾರಿಣಂ. ರಾವಣ ಬಿಡಲಿಲ್ಲ, ತನ್ನ ಪಟ್ಟು ಸಡಿಲಿಸಲಿಲ್ಲ ಅವನು. ಹೌದಯ್ಯ, ಬೇಕಾಷ್ಟು ರಾಜಧರ್ಮ ಎಲ್ಲ ನೀನು ವರ್ಣನೆ ಮಾಡ್ತೀವಿ, ಮತ್ತು ಇವನ್ಯಾಕೆ ನಮ್ಮವ್ರನ್ನ ಕೊಲ್ಲಬೇಕಾಗಿತ್ತು? ತಾನು ಹೇಗೆ ದೂತನಾಗಿ ಬಂದಿದ್ನೋ ಹಾಗೆ ಸೌಮ್ಯವಾಗಿ ಡಿಪ್ಲೊಮ್ಯಾಟಿಕಲಿ ವರ್ತನೆ ಮಾಡಿ ಸುಮ್ಮನೆ ಆಗಿದ್ರೆ ಆಗ್ತಿತ್ತಲ್ಲ. ಇವನ್ಯಾಕೆ ನಮ್ಗೆ ರಾಕ್ಷಸರ ಮೇಲೆ ಕೈ ಮಾಡಿದ? ಏನು ಒಬ್ಬಿಬ್ಬರನ್ನ ಕೊಂದನ? ದೊಡ್ಡ ಪ್ರಮಾಣದ ಶತ್ರು ಹತ್ಯೆ ಮಾಡಿದ, ನನ್ನ ಮಕ್ಕಳನ್ನೇ ಕೊಂದು ಹಾಕಿದ, ಅಕ್ಷಯಕುಮಾರನ ಕೊಂದು ಹಾಕಿದ್ನಲ್ಲ, ಮಂತ್ರಿಗಳ ಮಕ್ಕಳನ್ನು ಕೊಂದ, ಇಂದ್ರಜಿತನಿಗೂ ಅವಮಾನವೇ ಆಯಿತು. ಮತ್ತು ಇವನು ಕೊಂದು ಹಾಕೋಣ, ಇದರಿಂದೇನು ಅಧರ್ಮ ಇಲ್ಲ. ಆವಾಗ ಮತ್ತೆ ವಿಭೀಷಣ ಹೇಳಿದ, ಪ್ರಸೀದ ಲಂಕೇಶ್ವರ. ಲಂಕೇಶ್ವರನಾದ ರಾವಣನೇ, ನೀನು ಸಮಾಧಾನ ತಾಳು, ಹೀಗೆ ಮಾಡಬೇಡ. ಧರ್ಮಾರ್ಥಯುಕ್ತಂ ವಚನಂ ಶೃಣುಷ್ವ. ದೂತರನ್ನು ಕೊಲ್ಲಬಾರದು. ಮತ್ತೆ ಅವನಿಗೇನು ಮಾಡಬಹುದಾಗಾದ್ರಿಂದ ವೈರೂಪ್ಯ ಮಂಗೇಶು ಕಷಾಭಿಘಾತಃ. ಅವನೇನಾದ್ರು ಬಹಳ ಅನ್ಯಾಯ ಮಾಡಿದರೆ ಅವನ ಕೈಯೋ ಕಾಲೋ ಮತ್ತೊಂದೇನೋ ಕತ್ತರಿಸಿ ಬಿಡಬಹುದು. ಇನ್ನು ಚಾಟಿ ಏಟು ಅದನ್ನು ಹೊಡಿಬಹುದು. ಸಾಮಾನ್ಯ ದನಗಳನ್ನು ಬೆದರಿಸುವ ಚಾಟಿ ಇರ್ತದಲ್ಲ, ಅದಲ್ಲ, ದೊಡ್ಡದೊಂದು ಚಾಟಿ ಇರ್ತದೆ, ದೊಡ್ಡ ಚರ್ಮದ್ದು ಒಂದು ಉಪಕರಣ ಇರ್ತದೆ, ಅದರಿಂದ ಹೊಡಿಬಹುದು. ಚಾಟಿ ಏಟು ಅಂತ ಕರೀತಾರೆ ಅದನ್ನು. ಮೌಢ್ಯಂ ತಥಾ ಲಕ್ಷಣ ಸನ್ನಿಪಾತ. ಮೌಢ್ಯಂ ತಲೆ ಬೋಳಿಸ್ಬೋದು, ಅವಮಾನ ಆಗ್ತದೆ. ಇನ್ನೇನಾದರೂ ಅವನನ್ನು ವಿರೂಪನನ್ನಾಗಿ ಮಾಡಿಬಿಡೋದು, ನೋಡಿದರೆ ಅಸಹ್ಯವಾಗಿ ಕಾಣಬೇಕು, ಆ ಥರ ಮಾಡಬೇಕು. ಇಷ್ಟನ್ನು ಮಾಡ್ಬೋದು. ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಡ. ಕೋಪಂ ನಿಯಚ್ಛಂತಿ ಸತ್ವವಂತಹ. ನೀನು ಸತ್ವಶಾಲಿಯಾದವನು, ಪರಾಕ್ರಮಿಯಾದವನು. ಅಲ್ಲಿ ಮೌಢ್ಯ ಅಂತ ಎರಡಿದೆ. ಅದು ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಇವನಿಗೆ ಏನು ಮಾಡೋಣ ಅಂದರೆ ಹನುಮಂತನಿಗೆ ಅಲ್ಲೊಂದು ಸೂಚನೆ, ವಿಭೀಷಣ ಕೊಟ್ಟ ಸೂಚನೆ ಇದೆ. ಅವನಿಗೇನಾದರೂ ತಲೆಗೆ ಮದ ಏರುವಂಥದ್ದನ್ನು ಏನಾದರೂ ತಿನ್ನಿಸಿಬಿಡೋಣ, ಅವನ ಬುದ್ಧಿಯೇ ಹಾಳಾಗುವಂತೆ ಮಾಡಿಬಿಡೋಣ. ಮುಂದೆ ಅವನು ಏನು ಮಾಡ್ತಾನೆ ಮಾಡ್ಕೊಳ್ಳಿ. ಮೌಢ್ಯಂ ಅಂತ ಎರಡು ಪಾಠ ಇದೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ದತ್ತೂರಾದಿ ಭೋಜನೇನ ಮುಗ್ಧತ್ವ ಪ್ರಾಪಣಂ. ದತ್ತೂರ ಅಂತ ದತ್ತೂರಿ ಎಲೆಗಳು, ಕಾಯಿಗಳು ನೀವು ಎಲ್ಲರೂ ಕೇಳಿರ್ತೀರಿ. ಅದನ್ನು ತಿನ್ನಿಸಿ ಹಿಂದಿಂದೆಲ್ಲ ಮರ್ತು ಹೋಗುವಂತೆ ಮಾಡೋಣ. ಹುಚ್ಚಿ ಹಿಡಿದು ಹೋಗಲಿ ಅವನಿಗೆ ಬೇಕಾದ್ರೆ, ಆ ಥರ ಮಾಡೋಣ. ಇಲ್ಲ, ಅಗ್ನಿತಪ್ತ ಲೋಹಮಯ ದ್ರವ್ಯಾದಿ ಸೌಟೋ, ಜಾರಿ ಸೌಟೋ ಮತ್ತು ಅದು ಸೌಟು ಕಾಯಿಸಿ ಅವನೊಂದು ಬರೆ ಹಾಕೋಣ. ಮೌಂಡ್ಯ ಅಂತ ಪಾಠ ಇದ್ದು ಶಿರೋಮುಂಡನ, ಆವಾಗಂತೂ ಅರ್ಥ ಸರಿಯಾಗಿ ಆಗ್ತದೆ. ಶ್ರೋತ್ರಾದಿ ಥ್ರೋಟನೇನೋ, ಮೂಗೋ ಕಿವಿನೋ ಕತ್ತರಿಸೋಣ, ಏನು ಮಾಡೋಣ?
ಹೊರತು ಕೊಲ್ಲುವುದಂತೂ ಬೇಡ. ಇದು ಆ ವಿಭೀಷಣ ಕೊಟ್ಟ ಸಲಹೆ. ಮತ್ತು ಇವನನ್ನು ಕೊಂದರೆ ಇನ್ನೊಂದು ತೊಂದರೆ ಇದೆ ನಮಗೆ. ಅದೇನೆಂದರೆ, ಈ ಹನುಮಂತ ಸತ್ತು ಹೋದರೆ ಆ ಸುದ್ದಿ ಉಳಿದ ಕಪಿಗಳಿಗೆ, ರಾಮನಿಗೆ ತಿಳಿಸುವವರು ಯಾರೂ ಇಲ್ದಂಗೆ ಆಗ್ತಾರೆ. ಅವ್ರು ತಿಳಿಸದೆ ಹೋದರೆ ಮತ್ತು ಅವ್ರು ಇಲ್ಲಿ ಯುದ್ಧಕ್ಕೆ ಬರೋದು ಯಾವಾಗ? ನಿನ್ನ ಮೇಲೆ ಅವ್ರು ಯುದ್ಧಕ್ಕೆ ಬರಲಿ, ನಿನ್ನ ಪರಾಕ್ರಮ ಏನು ಅಂತ ಜಗತ್ತಿಗೆ ಗೊತ್ತಾಗಲಿ. ಅದರ ಮೂಲಕ ಇವನೇನು ಮಾಡಿದ ಅಂದರೆ, ಈ ರಾವಣನ ವಧೆಗೆ ಬೇಕಾದ್ದನ್ನೆಲ್ಲ ತಯಾರಿ ಮಾಡಿದ. ರಾವಣನನ್ನು ಬಿಟ್ಟು ಹೋಗಬೇಕು, ಈ ರಾವಣನ ನಂಬಿ ಉಪಯೋಗ ಇಲ್ಲ, ನಾನು ರಾಮನ ಹತ್ರನೇ ಹೋಗಬೇಕು ಅಂತ ಆಮೇಲೆ ಆಲೋಚನೆ ಮಾಡಿದ್ದ. ಆದರೆ ಪ್ರಾಯ ಆ ಆಲೋಚನೆ ಒಮ್ಮೆಲೇ ಬಂದಿರಲಿಕ್ಕಿಲ್ಲ ಅವನಿಗೆ. ರಾವಣನ ದುರ್ಬುದ್ಧಿಯನ್ನು ನೋಡಿ ಮೊದಲೇ ಆಲೋಚನೆ ಬಂದಿದ್ದಿರಬೇಕು. ಯುದ್ಧ ಆಗಲಿ ಅಂತ ಅಪೇಕ್ಷೆ ಪಟ್ಟಿದ್ದ ಇವನು, ಈ ವಿಭೀಷಣನು ಅಂತ ಕಾಣಿಸ್ತಿದೆ ನೋಡಿದರೆ. ಈ ಯಾವುದೋ ಕ್ಷುದ್ರವಾದ ಕಪಿಯನ್ನು ಕೊಂದೇನ್ರಿ ಉಪಯೋಗ? ಕಪಿಯನ್ನು ಯಾರು ಕಳಿಸಿಕೊಟ್ಟಿದ್ದಾರೆ ಅವ್ರ ಮೇಲೆ ದಂಡ ಪ್ರಯೋಗ ಮಾಡು. ತೇಷ್ವಯಂ ಪಾಚ್ಯತಾಂ ದಂಡ ಯೈರಯಂ ಪ್ರೇಷಿತ ಕಪಿಹಿ, ಅಲ್ಲಿ ಕಳಿಸು, ಅಂಥವ್ರ ಮೇಲೆ ದಂಡ ಪ್ರಯೋಗ ಮಾಡಬೇಕು. ಅದು ನಿನ್ನ ಪರಾಕ್ರಮಕ್ಕೆ ಉಚಿತ. ಬೇರೆ ಯಾರನ್ನ ಕೊಂದರೆ ಏನು ಉಪಯೋಗ? ರಾಮನನ್ನು ನೀನು ಗೆದ್ದರೆ ಅದು ನಿನ್ನ ಪರಾಕ್ರಮಕ್ಕೊಂದು ಶೋಭೆ. ಉಳಿದುದನ್ನು ಯಾಕೆ ಮಾಡ್ತಿ? ಇವನು ದುಷ್ಟನೇ ಆಗಿರಲಿ ಅಥವಾ ಒಳ್ಳೆಯವನೇ ಆಗಿರಲಿ, ಯಾರೋ ಒಬ್ರು ಕಳಿಸಿದ್ದಾರೆ, ಇಲ್ಲಿ ಬಂದಿದ್ದಾನೆ, ಅವನನ್ನು ಕೊಲ್ಲೋದು ಬೇಡ. ಇವನು ಸತ್ತು ಹೋದರೆ ಇವನೇ ಒಬ್ಬ ದೊಡ್ಡ ಸಮುದ್ರ ದಾಟಿ ಬಂದವನು. ಸಮುದ್ರ ದಾಟಿ ಇಲ್ಲಿಗೆ ಬರೋ ಶಕ್ತಿ ಮತ್ತೆ ಯಾರಿಗಿದೆ? ಆದ್ದರಿಂದ ಈ ಕೆಲಸ ಬೇಡ. ಆದ್ದರಿಂದ ನಿನ್ನ ಪರಮಶತ್ರುಗಳು ಇಂದ್ರಾದಿ ದೇವತೆಗಳು, ಅವ್ರ ಮೇಲೆ ದಂಡೆತ್ತಿ ಹೋಗ್ಬೇಕಾದ್ರೆ ಇನ್ನೊಂದ್ಸರಿ ದಿಗ್ವಿಜಯ ಮಾಡು, ಈ ಕಪಿಯನ್ನು ಬಿಡು ಅಂತ ಅವನಿಗೆಲ್ಲ ಬೋಧನೆ ಮಾಡಿದ. ಆವಾಗ ಆ ರಾಕ್ಷಸ ರಾಜನಾದ ರಾವಣನಿಗೆ ಈ ಮಾತೆಲ್ಲ ಮನವರಿಕೆ ಆಯಿತು. ಮನವರಿಕೆ ಆಗಿ ಹಾಗಾದರೆ ಹಾಗೆ ಮಾಡೋಣ ಅಂತ ಆಲೋಚನೆ ಮಾಡಿದ. ಆಲೋಚನೆ ಮಾಡಿ ಕಪಿಗಳಿಗೆ ಬಹಳ ಪ್ರಿಯವಾದದ್ರ ಬಾಲ, ಆ ಬಾಲಕ್ಕೆ ಒಂದಿಷ್ಟು ಬೆಂಕಿ ಹಚ್ಚೋಣ ಅಂತ ಆಲೋಚನೆ ಮಾಡಿದ. ಅದು 52ನೇ ಸರ್ಗದವರೆಗೆ ಬಂದಿರುವಂತಹ ಕಥಾ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತುಗಳನ್ನು ನಿತ್ಯ ಗಮನಕ್ಕೆ ತಂದ್ಕೋಬೇಕು. ವಾಲ್ಮೀಕಿಯ ಮಾತುಗಳು ಅದನ್ನಂತೂ ಕೇಳ್ತಾ ಇದ್ದೀವಿ, ಸತ್ಯಧರ್ಮ ಸ್ವಾಮಿಗಳ ಮಾತು ಕೇಳ್ತಾ ಇದ್ದೀವಿ. ವಾಲ್ಮೀಕಿಯ ಮಾತುಗಳನ್ನು ಕೇಳುವುದಲ್ಲದೆ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಮಾತುಗಳನ್ನು ಕೇಳಬೇಕು. ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ ಇತೀರಿತಶ್ಚಾವದು ಪ್ರಣಮ್ಯ ರಾಮವೀಶ್ವರಂ. ಕಪಿಯೇ, ನೀ ಯಾರು ಬಂದಿದ್ದಿ? ಎಲ್ಲಿಂದ ಬಂದಿದ್ದಿ? ನಾವೀಗ ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿದ್ವಿ, ಪ್ರಹಸ್ತ ಕೇಳಿದ ಅಂತ. ಆಚಾರ್ಯ ಹೇಳ್ತಾರೆ ರಾವಣನೇ ಕೇಳಿದ ಅಂತ. ಯಾಕೆ ಬಂದಿ, ಎಲ್ಲಿಂದ ಬಂದಿ, ಇಂಥ ಕೆಲಸ ಯಾಕೆ ಮಾಡಿದೆ? ಅದಕ್ಕೆ ಅವನು ಹೇಳಿದ, ದುರಂತ ವಿಕ್ರಮ ರಾಮ, ಅವನ ಪರಾಕ್ರಮಕ್ಕೆ ಒಂದು ಕೊನೆಯೇ ಇಲ್ಲ. ದುರಂತವನ್ನೇ, ಜಗತ್ತಿನಲ್ಲಿ ದುರಂತವನ್ನೇ, ಅನಾಹುತವನ್ನೇ ಮಾಡಿಬಿಡುವ ಪರಾಕ್ರಮ ಅಂತ ರಾಮನ್. ಅವನ ದೂತ ನಾನು. ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ನಿನ್ನ ಕುಲವನ್ನು ನಾಶ ಮಾಡುವ ಶಕ್ತಿ ರಾಮನಿಗಿರೋದು ಆ ಕಡೆ ಇರಲೇ, ನಾನೇ ಮಾಡ್ಲಿಕ್ಕೆ ಸಮರ್ಥ ಇದ್ದೀನಿ, ನಾನು ಬಂದಿದ್ದೀನಿ, ಅದನ್ನು ತಿಳ್ಕೊ. ರಾಮನ ಬಳಿಗೆ ಅವನ ಪತ್ನಿಯಾದ ಸೀತೆಯನ್ನು ಒಪ್ಪಿಸಿಕೊಡು, ಇಲ್ಲದೆ ಹೋದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶಂ ಆಶ್ರಯಾಸ್ಯಸಿ. ಎಲ್ಲ ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ನಿನ್ನ ಪರಿವಾರ ಎಲ್ಲರೂ ಸೇರಿ ಹೊರಟೋಗ್ತಾರೆ. ಬ್ರಹ್ಮಾದಿ ದೇವತೆಗಳಿಗೂ ಅದು ಸಾಧ್ಯ ಇಲ್ಲ. ನೀನ್ಯಾರೋ ಕಿಮುತ್ತಮ ಅಲ್ಪಸಾರಕಃ, ನಿನ್ನ ಬಲ ಎಷ್ಟು, ನಿನ್ನ ಶಕ್ತಿ ಎಷ್ಟು? ಬ್ರಹ್ಮಾದಿ ದೇವತೆಗಳನ್ನು ಒಲಿಸಿ ವರ ಪಡ್ಕೊಂಡು ಏನೋ ಶಕ್ತಿ ಪಡ್ಕೊಂಡು ಮೆರೆದಾಡ್ತಾ ಇದ್ದಿ. ಆ ಬ್ರಹ್ಮಾದಿಗಳೇ ಇವನ ಮುಂದೆ ನಿಲ್ಲೋದಿಲ್ಲ. ನೀನು ಯಾರಯ್ಯ ಅವನ ಮುಂದೆ ನಿಲ್ಲುವವನು? ಸುರರು, ಅಸುರರು, ನಾಗರು ಯಾರೂ ಅವನ ಮುಂದೆ ನಿಲ್ಲುವುದೇ ಸಾಧ್ಯ ಇಲ್ಲ. ಸುರಾಸುರಗಾದಿಕೆ ಜಗತ್ಯಚಿಂತ್ಯ ಕರ್ಮಣಃ. ಕೊಂದು ಬಿಡಬೇಕು ಅಂತ ಹೋದ. ಆವಾಗ ಬೇಡ ಅಂತ ಹೇಳಿದ ವಿಭೀಷಣ, ಇವನನ್ನು ಕೊಲ್ಲಬೇಡ್ರಿ, ದೂತ ಇವನನ್ನು ಕೊಲ್ಲಬೇಡ್ರಿ ಅಂತ ಹೇಳಿದ. ಆವಾಗ ವಾನರರು ಹಾಗಾದ್ರೆ ಕೊಲ್ಲುವುದು ಬೇಡ ಅಂದ ಮೇಲೆ ಇವನು ಬಾಲಕ್ಕೆ ಬೆಂಕಿ ಹಚ್ಚೋಣ ಅಂತ ವಿಚಾರ ಮಾಡಿದರು. ಅದು ಮುಂದಿನ ತಾತ್ಪರ್ಯ ನಿರ್ಣಯದಲ್ಲಿ ಆ 7ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕದಲ್ಲಿ ವರ್ಣನೆ ಬರೋದು. 53ನೇ ಸರ್ಗದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಆ ಕಥೆ ನಾಳೆ ಬರೋದು. ಅದನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಶ್ರೀಕೇಶನ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡುವ ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ.